Very good morning to all of my dear students. I welcome you to the today's online class. My dear students, last class alli ನಾನು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಅಂದರೆ ಡ್ಯೂರಿಂಗ್ ದ ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಆರ್ ಗೋಯಿಂಗ್ ಟು ಅಫೆಕ್ಟ್ ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್. ಏನೇನು ಫ್ಯಾಕ್ಟರ್ಸ್ ಅಲ್ಲಿ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸನ್ನು ಡಿಸೈಡ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಎಕ್ಸಾಂಪಲನ್ನು ಕೂಡ ನಿಮಗೆ ತೋರಿಸಿದ್ದೆ. ಅಂದರೆ ಸೋಡಿಯಂ ಕ್ಲೋರೈಡ್ ಅನ್ನೋ ಒಂದು ಎಕ್ಸಾಂಪಲ್ ತಗೊಂಡು ಇನ್ ಟೂ ಡಿಫ್ರೆಂಟ್ ಕಂಡೀಷನ್ಸ್, ದಟ್ ಈಸ್ ಇನ್ ಒನ್ ಕೇಸ್ when molten sodium chloride undergo electrolysis, what are the products that they are going to obtain? And similarly, aqueous solution of sodium chloride ಅನ್ನು ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ಪ್ರಾಡಕ್ಟ್ಸ್ ಏನು ಬರುತ್ತೆ, ಯಾಕೆ ಬರುತ್ತೆ, ಯಾಕೆ ನಾವು ಕೆಲವೊಂದು ಸಲ ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್ ಏನು ಬರಬೇಕು ಆ ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್ಗಿಂತ ಬೇರೆ ರಿಯಾಕ್ಷನ್ನು ಓವರ್ಕಮ್ ಮಾಡುತ್ತೆ ಅನ್ನೋದನ್ನು ಒಂದಷ್ಟು ಫ್ಯಾಕ್ಟರ್ಸನ್ನು ಇಟ್ಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಲೈಕ್ ಆಲ್ವೇಸ್ ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ದೇ ಆರ್ ಡಿಪೆಂಡಿಂಗ್ ಆನ್ ಸರ್ಟನ್ ಫ್ಯಾಕ್ಟರ್ಸ್ ಲೈಕ್ ನೇಚರ್ ಆಫ್ ದ ಎಲೆಕ್ಟ್ರೋಡ್ ಮೇಲೆ ಡಿಪೆಂಡ್ ಆಗುತ್ತೆ, ಅಥವಾ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಸಿಮಿಲರ್ಲಿ ಇನ್ ಸಮ್ ಅದರ್ ಕೇಸಸ್ ಓವರ್ ಪೊಟೆನ್ಷಿಯಲ್ ಅಂತ ಇನ್ನೊಂದು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನು ತುಂಬ ನೀಟಾಗಿ ಮತ್ತು ಬ್ಯೂಟಿಫುಲ್ಲಾಗಿ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಬೈ ಟೇಕಿಂಗ್ ದ ಎಕ್ಸಾಂಪಲ್ ಆಫ್ ಸೋಡಿಯಂ ಕ್ಲೋರೈಡ್ in two different conditions, such as in molten condition and also in the aqueous solution state. So ಇದಿಷ್ಟು ಸೆಕೆಂಡ್ ಪಾರ್ಟ್ ಆಫ್ ದ ಎಲೆಕ್ಟ್ರೋಕೆಮಿಸ್ಟ್ರಿ. ಅಂದರೆ ಎಲೆಕ್ಟ್ರೋಲಿಟಿಕ್ ಸೆಲ್ ಮೇಲೆ ಎಷ್ಟು ಡಿಸ್ಕಷನನ್ನು ನಾವು ಮಾಡಿದ್ದೀವಿ. ಮತ್ತು ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತ ಅಂದಾಗ ವಾಟ್ ಇಸ್ ದಟ್ ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತಂದರೆ ಏನು, ಎಲೆಕ್ಟ್ರೋಲಿಟಿಕ್ ಸೆಲ್ ಒಳಗಡೆ ಏನಾಗುತ್ತೆ, ಏನು ಪ್ರಿನ್ಸಿಪಲನ್ನು ಅಲ್ಲಿ ನಾವು ಕಾಣ್ತೀವಿ ಅಥವಾ ಏನಾಗುತ್ತೆ, ವಾಟ್ ಫಿನಾಮಿನನ್ ವಿಚ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಡ್ಯೂರಿಂಗ್ ದ ಎಲೆಕ್ಟ್ರಾಲಿಸಿಸ್ ಆಫ್ ಎನಿ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಇನ್ ಎನ್ ಎಲೆಕ್ಟ್ರೋಲಿಟಿಕ್ ಸೆಲ್. ಆ್ಯಂಡ್ ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ ದ ಪ್ರೋಸೆಸ್ ಆಫ್ ಇನ್ ವಿಚ್ ದ ಪ್ರೋಸೆಸ್ ಇನ್ ವಿಚ್ ಅಥವಾ ಡಿವೈಸ್ ಇನ್ ವಿಚ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಹೆಂಗಾಗುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಮತ್ತು ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ಏನು ಬರುತ್ತೆ ಮತ್ತು ಫ್ಯಾಕ್ಟರ್ಸು ಏನೇನು ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದಿಷ್ಟು ಸೆಕೆಂಡ್ ಪಾರ್ಟ್ ಅಂತ ಅಂದ್ಕೊಳ್ಳಿ. ದ ಸೆಕೆಂಡ್ ಪಾರ್ಟ್ ಆಫ್ ಎಲೆಕ್ಟ್ರೋಕೆಮಿಸ್ಟ್ರಿ ಈಸ್ ಓವರ್ ಟಿಲ್ ನೌ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಥವಾ ನೆಕ್ಸ್ಟ್ ಪಾರ್ಟ್ ಆಫ್ ದ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್. ದ ನೆಕ್ಸ್ಟ್ ಪಾರ್ಟ್ ನೋಡಿ, ಇಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ಬಂದಾಗ ಎರಡು ಸೆಲ್ ಅಂತ ಹೇಳಿದ್ದೆ ನಿಮಗೆ. ಒಂದನ್ನು ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತ ಹೇಳ್ತೀವಿ, ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಅದೇ ಥರ ಇನ್ನೊಂದೇನು, ರಿವರ್ಸ್ ಆಗು ನಾವು ಮಾಡ್ಬೋದು. ರಿವರ್ಸ್ ಆಗಿ ಅಂತಂದರೆ ಇಟ್ ಈಸ್ ಆಲ್ಸೋ ಪಾಸಿಬಲ್ ಟು ಕನ್ವರ್ಟ್ ದ ಕೆಮಿಕಲ್ ಎನರ್ಜಿ ಇಂಟು ದ ಎಲೆಕ್ಟ್ರಿಕಲ್ ಎನರ್ಜಿ ಆಲ್ಸೋ. ಇಟ್ ಈಸ್ ಆಲ್ಸೋ ಪಾಸಿಬಲ್ ಟು ಕನ್ವರ್ಟ್ ಕೆಮಿಕಲ್ ಎನರ್ಜಿ ಇಂಟು ದ ಎಲೆಕ್ಟ್ರಿಕಲ್ ಎನರ್ಜಿ. Just like the conversion of electrical energy into chemical energy, which is
taking place in an cell, it is called as electrolytic cell. ಯಾವ ಥರ ಎಲೆಕ್ಟ್ರಿಕಲ್ ಎನರ್ಜಿನ ನಾವು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಮಾಡಬೇಕಾದ್ರೆ ಅದನ್ನು ಒಂದು ಎಲೆಕ್ಟ್ರೋಲಿಟಿಕ್ ಸೆಲ್ ಒಳಗಡೆ ಮಾಡ್ತೀವಿ ಅಂತ ಹೇಳಿದ್ನು. ಅದೇ ಥರ ಫಾರ್ ದ ಕನ್ವರ್ಷನ್ ಆಫ್ ಕೆಮಿಕಲ್ ಎನರ್ಜಿ ಇಂಟು ದ ಎಲೆಕ್ಟ್ರಿಕಲ್ ಎನರ್ಜಿ, ಆ್ಯಂಡ್ ದಟ್ ಕನ್ವರ್ಷನ್ ಆಫ್ chemical energy into the electrical energy can be carried out or is taking place within another cell or a device, and which is called as galvanic cell. The third part of the electrochemistry that we need to study about the galvanic cell. The galvanic cell ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡಬೇಕು, and it is the third part of the electrochemistry. So what is this galvanic cell ಅಂತಂದರೆ ಏನು, and what is the use of this galvanic cell, and how do you convert that chemical energy into the electrical energy by using this galvanic cell? ಹೇಗೆ ಮಾಡ್ತೀವಿ? And if we take some examples of the galvanic cells, and how do you set up that galvanic cell, ಎಕ್ಸಾಂಪಲ್ಸನ್ನು ತಗೊಂಡು ಅದನ್ನು ಯಾವ ರೀತಿ ಅದನ್ನು ಸೆಟಪ್ ಮಾಡ್ಬೋದು. ಆ್ಯಂಡ್ ಸಿಮಿಲರ್ಲಿ ಟು ಮೆಜರ್ ಆರ್ ವಾಟ್ ಇಸ್ ದ ಅಪ್ಲಿಕೇಶನ್ ಆರ್ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ದೀಸ್ ಗ್ಯಾಲ್ವಾನಿಕ್ ಸೆಲ್ಸ್, ಎಲ್ಲೆಲ್ಲಿ ನಾವು ಗ್ಯಾಲ್ವಾನಿಕ್ ಸೆಲ್ಸನ್ನು ನಾವು ಯೂಸ್ ಮಾಡ್ತೀವಿ, ಇದರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಇವತ್ತು. ಆ್ಯಂಡ್ before I introduce about this galvanic cell, or before the study of this galvanic cell, some basic terms or basic things which we need to know before that study of galvanic cells. And these basic things or basic terms anta ಏನು ಹೇಳಿದೆ, and these are very much necessary for these galvanic cells. ಗ್ಯಾಲ್ವಾನಿಕ್ ಸೆಲ್ಸನ್ನು ಗ್ಯಾಲ್ವಾನಿಕ್ ಸೆಲ್ ಬಗ್ಗೆ ನಾವು ಸ್ಟಡಿ ಮಾಡೋದಕ್ಕೆ ಮುಂಚೆನೇ ಅದರೊಳಗಡೆ ಇರ್ಬೋದಂತಹ ಒಂದಷ್ಟು ಥಿಂಗ್ಸ್, ಅಂದರೆ ಒಂದಷ್ಟು ಸಬ್ಸ್ಟೆನ್ಸ್ಗಳು ಏನೇನು ಇರ್ತವೆ, ಏನೇನು ಪಾರ್ಟ್ಸ್ ಬರುತ್ತೆ, ಅಲ್ಲಿ ಏನು ಬರುತ್ತೆ ವೆರಿ ಇಂಪಾರ್ಟೆಂಟ್ಲಿ ಗ್ಯಾಲ್ವಾನಿಕ್ ಸೆಲ್ ಒಳಗಡೆ. ಸೊ ಅದರ ಬಗ್ಗೆ ನಾವು ಫಸ್ಟು ನಾವು ತಿಳ್ಕೊಳ್ಳೋಣ. ಅದಾದಮೇಲೆ ಗ್ಯಾಲ್ವಾನಿಕ್ ಸೆಲ್ ಅಂತಂದರೆ ಏನು, ಅಲ್ಲಿ ಗ್ಯಾಲ್ವಾನಿಕ್ ಸೆಲ್ನಲ್ಲಿ ಎಲೆಕ್ಟ್ರಿಸಿಟಿ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಜನ್ರೇಟ್ ಆಗುತ್ತೆ, ಅದನ್ನು ಡೀಟೇಲಾಗಿ ಇನ್ ದ ಲೇಟರ್ ಪಾರ್ಟ್ ಆಫ್ ದ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಹಾಗಿದ್ರೆ ವಾಟ್ ಆರ್ ದೋಸ್ ಬೇಸಿಕ್ ಥಿಂಗ್ಸ್ ವಿಚ್ ವಿ ಮಸ್ಟ್ ನೋ, ವಿಚ್ ವಿ ಶುಡ್ ನೋ ಇನ್ ಆರ್ಡರ್ ಟು ಸ್ಟಡಿ ವೆಲ್ ಅಬೌಟ್ ದಿಸ್ ಗ್ಯಾಲ್ವಾನಿಕ್ ಸೆಲ್ ಅಂತ ಅಂದರೆ, ಸೊ ಏನೇನು ಬರುತ್ತೆ ಅಂತ ಬಂದಾಗ ನೋಡಿ, ದ ಫಸ್ಟ್ ಬೇಸಿಕ್ ಥಿಂಗ್ ವಿಚ್ ವಿ ಮಸ್ಟ್ ನೋ before or prior to this study of galvanic cell, what is this? ಎಲೆಕ್ಟ್ರೋಡ್ ಅಂತ ಹೇಳಿದ್ದಾನೆ. ಯಾಕೆ ಬೇಕಿದು ಎಲೆಕ್ಟ್ರೋಡ್ ಅಂತಂದರೆ, ಗ್ಯಾಲ್ವಾನಿಕ್ ಸೆಲ್ನಲ್ಲಿ ನಾವು ಅಲ್ಲೊಂದು ಎಲೆಕ್ಟ್ರೋಡ್, ನೀವು ಎಲೆಕ್ಟ್ರೋಡ್ ಕೇಳಿದಿರಿ, ಅದು ಎಲೆಕ್ಟ್ರೋಲಿಟಿಕ್ ಸೆಲ್ ಇರ್ಬೋದು ಅಥವಾ ನೆಕ್ಸ್ಟ್ ಏನು ಬರುತ್ತೆ ಗ್ಯಾಲ್ವಾನಿಕ್ ಸೆಲ್ ಇರ್ಬೋದು, ಎರಡರಲ್ಲೂ ನಮಗೆ ಎಲೆಕ್ಟ್ರೋಡ್ ಅಂತ ಇರುತ್ತೆ. ಈಗ ಈ ಎಲೆಕ್ಟ್ರೋಡ್ ಅಂತಂದರೆ ಏನು, ಯಾವಾಗ when do we call a substance as an electrode substance? What is the meaning of the word that is electrode, and related to that next ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಈ ಎಲೆಕ್ಟ್ರೋಡ್ ಅಂತಂದರೆ ಏನು ಮತ್ತು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತಂದರೆ ಏನು, ಸೊ ಇದ್ರ ಬಗ್ಗೆ ನಾವು ಫಸ್ಟು ತಿಳ್ಕೊಳ್ಳೋಣ. ಹಾಗಿದ್ರೆ ಎಲೆಕ್ಟ್ರೋಡ್ ಅಂತಂದರೆ ಏನು, ನಾವು ನೋಡಿದ್ದೀವಿ ಕ್ಯಾಥೋಡ್ ಮತ್ತು ಆ್ಯನೋಡ್ ಅಂತ ನೋಡಿದಿರಿ, ಎಲೆಕ್ಟ್ರೋಡ್ ಅಂತ ನೋಡಿದಿರಿ. ವಾಟ್ ಆ್ಯಕ್ಚುಲಿ ದಟ್ ಎಲೆಕ್ಟ್ರೋಡ್ ಮೀನ್, ವಾಟ್ ಇಸ್ ದ ಡೆಫಿನಿಷನ್ ಆಫ್ ಎಲೆಕ್ಟ್ರೋಡ್, ಯಾವಾಗ ಒಂದು ಸಬ್ಸ್ಟೆನ್ಸನ್ನು ಎಲೆಕ್ಟ್ರೋಡ್ ಅಂತ ಕರಿತೀವಿ, ಸೊ ಇದನ್ನು ಫಸ್ಟ್ ನೋಡೋಣ. ಈಗ ಜನರಲಿ ಒಂದು ಎಲೆಕ್ಟ್ರೋಡ್ ಅಂತ ಅಂದರೆ ನೋಡಿ ಇಷ್ಟೇ, ಇಟ್ ಇಸ್ ವೆರಿ ಸಿಂಪಲ್. ಒಂದು ಕಂಟೈನರ್ ತೊಗೊಂಡೆ, ಫಾರ್ ಎಕ್ಸಾಂಪಲ್ ಒಂದು ಕಾಪರ್ ರಾಡ್ ಅಂತ ಹೇಳಿದ್ನಲ್ಲ, ಆ ಕಾಪರ್ ರಾಡನ್ನು ಹಿಂಗೆ ತೊಗೊಂಡಿದ್ದೀನಿ ನೋಡಿ. ಆ್ಯಂಡ್ ದಿಸ್ ಕಾಪರ್ ರಾಡ್, ಇದು ಆ್ಯಕ್ಚುಲಿ ನಾವು ಇಟ್ ಈಸ್ ಕಾಲ್ಡ್ ಎಸ್ ಎ ಕಾಪರ್ ಸ್ಟ್ರಿಪ್ ಅಥವಾ ಕಾಪರ್ ರಾಡ್ ಅಂತ ಹೇಳ್ತೀವಿ. ಆ್ಯಂಡ್ ವೆನ್ ವಿಲ್ ದಿಸ್ ಕಾಪರ್ ಎಲಿಮೆಂಟ್ ಆರ್ ಕಾಪರ್ ಸ್ಟ್ರಿಪ್ ಅಥವಾ ಕಾಪರ್ ರಾಡ್ ಅಂತ ಏನು ತೊಗೊಂಡೆ, ಆ್ಯಂಡ್
ಒನ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಎನ್ ಎಲೆಕ್ಟ್ರೋಡ್ ಅಂತಂದರೆ ಈ ಕಂಡೀಷನಲ್ಲಿ. ಇದು ಕಾಪರ್ ರಾಡ್ ಅಂತ ಹೇಳಿದೆ ನನಗೆ. ವೆನ್ ಎ ಕಾಪರ್ ಮೆಟಲ್ ಸ್ಟ್ರಿಪ್ ಆರ್ ಎ ಕಾಪರ್ ಮೆಟಲ್ ರಾಡ್, when it is placed in an aqueous solution of electrolyte, ಫಾರ್ ಎಕ್ಸಾಂಪಲ್ ಕಾಪರ್ ಸಲ್ಫೇಟ್ ಅಂತ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಯಾವ್ದಾದ್ರು ತೊಗೊಬೋದು. ಜನರಲಿ ನಾನು ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಇಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಇನ್ ದಿಸ್ ಕೇಸ್ ಅವನು ಹೇಳ್ತಾನೆ ಇಲ್ಲಿ, a metal which is placed in an electrolyte substance and in such a way that this metal which is in equilibrium with the aqueous solution of copper sulfate and the entire system, now it is called as electrode anta ಹೇಳ್ತಾನೆ. The entire system, that is the copper metal or any metal rod which is present or which is in equilibrium with the solution of an electrolyte substance, and in such a condition only that substance, this system or this unit which is called as an electrode system ಅಂತ ಹೇಳ್ತಾನೆ, ಅಥವಾ ಎಲೆಕ್ಟ್ರೋಡ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಕಾಪರ್ ರಾಡನ್ನು ತಗೊಂಡು ಕಾಪರ್ ಸಲ್ಫೇಟಲ್ಲಿ ಇಟ್ಟಿದ್ದೀನಿ ನೋಡಿ, ಅದನ್ನು ನಾವು ಒಂದು ಎಲೆಕ್ಟ್ರೋಡ್, ಅದು ಅಷ್ಟನ್ನು ಕಾಪರು ಜೊತೆಗೆ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸು, ಅದಷ್ಟು ಎಂಟೈರ್ ಯೂನಿಟನ್ನು ನಾವು ಎಲೆಕ್ಟ್ರೋಡ್ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಅದೊಂದೇ ಅಲ್ಲ, ಬೇರೆ ಬೇರೆ ತೊಗೊಬೋದು. ಫಾರ್ ಎಕ್ಸಾಂಪಲ್ ಇನ್ನೊಂದನ್ನು ತೊಗೊಂಡ್ರೆ ಜಿಂಕ್ ಎಲೆಕ್ಟ್ರೋಡ್ ಇದೆ ಅಂದರೆ ಜಿಂಕ್ ಮೆಟಲ್ ತೊಗೊಂಡೆ, ಜಿಂಕ್ ಸ್ಟ್ರಿಪ್ಪನ್ನು ತೊಗೊಂಡೆ. ಸಪೋಸ್ ಇಫ್ ದಿಸ್ ಜಿಂಕ್ ಮೆಟಲ್ ರಾಡ್, ಇಫ್ ಇಟ್ ಈಸ್ ಪ್ಲೇಸ್ಡ್ ಇನ್ ಎನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಆಫ್ ಜಿಂಕ್, ಇಟ್ ಈಸ್ ಕಾಲ್ಡ್ ಆಸ್ ಜಿಂಕ್ ಸಲ್ಫೇಟ್ ಅಂತ ಅಂದ್ಕೊಂಡ್ರೆ, ನಾವು ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಡ್, ಜಿಂಕ್ ಎಲೆಕ್ಟ್ರೋಡ್ ಅಂತ ಹೇಳ್ತೀವಿ. ಇದನ್ನು ಫಸ್ಟ್ ಒನ್ನ ಕಾಪರ್ ಎಲೆಕ್ಟ್ರೋಡ್ ಅಂತ ಹೇಳ್ತೀವಿ, ಇದನ್ನು ಜಿಂಕ್ ಎಲೆಕ್ಟ್ರೋಡ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ವಾ? ಆ್ಯಂಡ್ ದಿಸ್ ಸಿಸ್ಟಮ್ ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಡ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ ಎಲೆಕ್ಟ್ರೋಡಲ್ಲಿ ನೆಕ್ಸ್ಟು ಅನ್ನೋದನ್ನು ನೆಕ್ಸ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲೊಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಬರುತ್ತೆ. ಯಾಕೆ ಬರುತ್ತೆ ಅದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಎಲ್ಲಿ ಬರುತ್ತೆ, ಆ್ಯಂಡ್ ವಾಟ್ ಈಸ್ ದ ಕ್ರೈಟೀರಿಯಾ ಫಾರ್ ದಟ್ ಡೆವಲಪ್ಮೆಂಟ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದೇಪೋ ಈಗ ಡೆಫಿನಿಷನ್ ನೋಡ್ತಾ ಇದ್ದೀನಿ ನೋಡಿ. ಎಲೆಕ್ಟ್ರೋಡ್ ಅಂತಂದರೆ ಏನು ಅಂತಂದರೆ, an electrode is a substance in which a metal is in equilibrium with the solution of its own ion. ನಾನು ಹೇಳಿದೆ ನಿಮಗೆ. ಸೊ ಏನು, ಕಾಪರ್ ಮೆಟಲನ್ನು ತಗೊಂಡೆ, ಅಂದರೆ ಕಾಪರ್ ಮೆಟಲ್ ರಾಡ್ ಅಂತ ತಗೊಂಡೆ. ಅಲ್ಲೇನಿದೆ, ಕಾಪರ್ ಮೆಟಲ್ ಆಟಮ್ಸ್ ಇದೆ. ದೀಸ್ ಕಾಪರ್ ಮೆಟಲ್ ಆಟಮ್ಸ್, ದೇ ಆರ್ ಪ್ರೆಸೆಂಟ್ ಇನ್ ದ ಕಾಪರ್ ರಾಡ್ when they are placed in an aqueous solution of its own ions ಅಂತ ಹೇಳಿದ್ದಾನೆ. ಫಾರ್ ಎಕ್ಸಾಂಪಲ್ aqueous solution of own ions ಅಂತಂದರೆ ನಾನು ಹೇಳಿದೆ ಇಲ್ಲಿ ಕಾಪರ್ ಸಲ್ಫೇಟನ್ನು ತಗೊಂಡೆ. aqueous solution ಒಳಗಡೆ ಕಾಪರ್ ಸಲ್ಫೇಟು ಯಾವ ಫಾರ್ಮಲ್ಲಿ ಇರುತ್ತೆ ಅಂತಂದರೆ, ದೇ ಆರ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ದೇರ್ ರೆಸ್ಪೆಕ್ಟಿವ್ ಅಯಾನ್ಸ್ Cu2+ ಆ್ಯಂಡ್ SO4 2-. ಆ್ಯಂಡ್ ನಾವು ಅಬ್ಸರ್ವ್ ಮಾಡಿ, ಇಲ್ಲಿ ಕಾಪರ್ ಮೆಟಲ್ ಆಟಮ್ ಇದೆ. And these copper metal atoms, they are placed in, or they are in equilibrium with the solution of its own ion, that is copper 2+ ions, and that substance it is called as an electrode. ಅದನ್ನು ನಾವು ಒಂದು ಎಲೆಕ್ಟ್ರೋಡ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ವಾ? ದೇಫೋ ಕಾಪರ್ನ ತಗೊಂಡು ಕಾಪರ್ ಸಲ್ಫೇಟಲ್ಲಿ ಇಟ್ಟೆ, ಅಥವಾ ಇಫ್ ದ ಕಾಪರ್ ಮೆಟಲ್ ಆಟಮ್ಸ್, if they are in equilibrium with Cu2+ ions, it is called as an electrode, simply copper electrode ಅಂತ ಹೇಳ್ತೀವಿ. ಅಥವಾ ನೀವು if you take any metal atoms, if they are in equilibrium with the solution of its own ions, and in such a system or in such a condition, that system it is known as electrode ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ನಾನು ಹೇಳಿದ್ನಲ್ಲ, ಜಿಂಕ್ ಮೆಟಲ್ ರಾಡ್ನ ತಗೊಂಡು ಜಿಂಕ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಇಟ್ಟಿದ್ರೆ ಅದಷ್ಟು ಎಂಟೈರ್ ಸಿಸ್ಟಮ್, ದಟ್ ಎಂಟೈರ್ ಯೂನಿಟ್ ವಿಚ್ ಕಾನ್ಸ್ಟಿಟ್ಯೂಟ್ಸ್ ಎನ್ ಎಲೆಕ್ಟ್ರೋಡ್. ಸಿಮಿಲರ್ಲಿ ಕಾಪರ್ ಮೆಟಲ್ ರಾಡ್ ಪ್ಲೇಸ್ಡ್ ಇನ್ ಕಾಪರ್ ಸಲ್ಫೇಟ್ ಕಾನ್ಸ್ಟಿಟ್ಯೂಟ್ಸ್ ಅನದರ್ ಎಲೆಕ್ಟ್ರೋಡ್. ಐರನ್ ಮೆಟಲ್ ರಾಡ್ ಪ್ಲೇಸ್ಡ್ ಇನ್ ಐರನ್ ಸಲ್ಫೇಟ್, ಫಾರ್ ಎಕ್ಸಾಂಪಲ್, ವಿಚ್ ಕ್ಯಾನ್ ಕಾನ್ಸ್ಟಿಟ್ಯೂಟ್ ದ ಅನದರ್ ಎಲೆಕ್ಟ್ರೋಡ್. ಲೈಕ್ ದಿಸ್, ಎನಿ ಮೆಟಲ್ ಆಟಮ್ಸ್, if they are in equilibrium with the ions of their own, they are known as electrodes ಅಂತ ಕರಿತೀವಿ.
ಯಾಕೆ ತೊಗೊಂಡೆ ಇಲ್ಲಿ ಎಲೆಕ್ಟ್ರೋಡನ್ನು ಅಂತಂದಾಗ ಇಲ್ಲಿ ನನಗೆ ಈ ಎಲೆಕ್ಟ್ರೋಡ್ ಅಂತ ಬಂದಾಗ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಬೇಸಿಕ್ ಟರ್ಮ್ ಬರುತ್ತೆ. ದ ಅನದರ್ ಇಂಪಾರ್ಟೆಂಟ್ ಟರ್ಮ್ ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಲು ಅಂತಂದರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಲು ಯಾಕೆ ಬರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಈಗ ಯಾವುದೇ ಒಂದು ಮೆಟಲನ್ನು ಅಥವಾ ಒಂದು ಮೆಟಲ್ ರಾಡನ್ನು ನೀವು ಒಂದು ಎಲೆಕ್ಟ್ರೋಲೈಟ್ ಸೊಲ್ಯೂಷನಲ್ಲಿ ಅದನ್ನು ಪ್ಲೇಸ್ ಮಾಡಿರಿ ಅಂತ ಅಂದ್ಕೊಳ್ಳಿ. when a metal rod when it is placed in the solution of its own ion, we can find two tendencies in the electrode ಅಂತ ಹೇಳಿದ್ನಲ್ಲ, ಆ ಎರಡು ಎಲೆಕ್ಟ್ರೋಡ್ ಸಿಸ್ಟಮಲ್ಲಿ ಅಥವಾ ಬೇಸ್ಡ್ ಆನ್ ದ ನೇಚರ್ ಆಫ್ ದ ಎಲೆಕ್ಟ್ರೋಡ್ ಅಂತ ಹೇಳ್ತಾನೆ, ಬೇಸ್ಡ್ ಆನ್ ದ ಟೈಪ್ ಆಫ್ ದ ಎಲೆಕ್ಟ್ರೋಡ್ ದಟ್ ಐ ಹ್ಯಾವ್ ಟೇಕನ್. ನಾನೇನು ತೊಗೊಂಡಿದ್ದೀನಿ ಎಲೆಕ್ಟ್ರೋಡನ್ನು, ಅದರ ಒಂದು ನೇಚರ್ ಏನಿದೆ ಅಥವಾ ಟೈಪ್ ಆಫ್ ದ ಎಲೆಕ್ಟ್ರೋಡನ್ನು ಯಾವ್ದು ತೊಗೊಂಡಿದ್ದೀನಿ, ಆ ಬೇಸಿಸ್ ಮೇಲೆ ಡಿಪೆಂಡಿಂಗ್ ಆನ್ ದಟ್ ವಿ ಕ್ಯಾನ್ ಫೈಂಡ್ ಟೂ ಟೆಂಡೆನ್ಸೀಸ್ ಇನ್ ದೋಸ್ ಎಲೆಕ್ಟ್ರೋಡ್ಸ್. ಎರಡು ಥರ ಟೆಂಡೆನ್ಸೀಸ್ ಬರುತ್ತೆ. ಏನು ಟೆಂಡೆನ್ಸಿ ನೋಡಿ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಒನ್ ಟೆಂಡೆನ್ಸಿನಲ್ಲಿ ಒಂದು ಸಾಧ್ಯತೆ, ಟೆಂಡೆನ್ಸಿ ಅಂತಂದರೆ ಇದು ಹಿಂಗಾಗತ್ತೆ ಅಂತ. ಇನ್ ಒನ್ ಆಫ್ ದ ಕೇಸ್ನಲ್ಲಿ ದ ಮೆಟಲ್ ಆಟಮ್ಸ್ ಇನ್ ದ ರಾಡ್ ದೇ ಹ್ಯಾವ್ ದ ಟೆಂಡೆನ್ಸಿ ಟು ಲೂಸ್ ದ ಎಲೆಕ್ಟ್ರಾನ್ಸ್ and hence entered into the solution as metal ions, making the electrode negatively charged. ಅಂದರೆ ಯಾವುದೇ ಒಂದು ಮೆಟಲ್ ರಾಡನ್ನು ನೀವು ಒಂದು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸಲ್ಲಿ ಅದನ್ನು ಡಿಸಾಲ್ವ್ ಮಾಡಿದಾಗ ಅಥವಾ ಪ್ಲೇಸ್ ಮಾಡಿಟ್ಟಾಗ ಅಲ್ಲಿ ಎರಡು ಟೆಂಡೆನ್ಸಿನ ಕಾಣ್ತೀವಿ ಅಂತ ಹೇಳ್ದಾನೆ. ಅದರಲ್ಲಿ ಒನ್ ಆಫ್ ದ ಟೆಂಡೆನ್ಸಿನಲ್ಲಿ ಫಾರ್ ಎಕ್ಸಾಂಪಲ್ ಈ ಥರ ತೊಗೊಂಡಿದ್ದಾನೆ ನೋಡಿ, ಇದು ಜಿಂಕ್ ಮೆಟಲ್ ಅಂತ ಅಂದಲ್ಲ, ಜಿಂಕ್ ಮೆಟಲ್ ರಾಡ್ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಈ ಜಿಂಕ್ ಮೆಟಲ್ ರಾಡನ್ನು ತಗೊಂಡು ನಾನು ಜಿಂಕ್ ಸಲ್ಫೇಟ್ನಲ್ಲಿ ಅದನ್ನು ಪ್ಲೇಸ್ ಮಾಡಿಟ್ಟಿದ್ದೀನಿ, ಜಿಂಕ್ ಸಲ್ಫೇಟ್ನಲ್ಲಿ ಪ್ಲೇಸ್ ಮಾಡಿದೆ. ಇವಾಗ ಇದು ಜಿಂಕ್ ಮೆಟಲ್ ರಾಡಲ್ಲಿ ಜಿಂಕ್ ಮೆಟಲ್ ಆಟಮ್ಸ್ ಇದೆ. ಯಾವಾಗ ನಾನು ಜಿಂಕ್ ಮೆಟಲನ್ನು ಅಥವಾ ಮೆಟಲ್ ರಾಡನ್ನು ನಾನು ಜಿಂಕ್ ಸಲ್ಫೇಟ್ನಲ್ಲಿ ಅದನ್ನು ಪ್ಲೇಸ್ ಇಡ್ತೀನೋ ಆ ತಕ್ಷಣ ಏನಾಗುತ್ತೆ, ಅಲ್ಲೊಂದು ಟೆಂಡೆನ್ಸಿ, ನ್ಯಾಚುರಲ್ ಟೆಂಡೆನ್ಸಿ, ಅದು ತನಗೆ ತಾನೇ ಆಗುವಂಥದ್ದು. ಇದು ಸ್ಪಾಂಟೇನಿಯಸ್ ಪ್ರೋಸೆಸ್. ಇದು ಏನು ಸ್ಪಾಂಟೇನಿಯಸ್ ಪ್ರೋಸೆಸ್ ಆಗುತ್ತೆ ಅಂತಂದರೆ, ಮೆಟಲ್ ರಾಡಲ್ಲಿ ಇರುವಂತಹ ಜಿಂಕ್ ಮೆಟಲ್ ಆಟಮ್ಸ್ ಏನಿದೆ, ಜಿಂಕ್ ಮೆಟಲ್ ಆಟಮ್ಸ್ ಬೈ ಲೂಸಿಂಗ್ 2 electrons ದೇ ಗೆಟ್ಸ್ ಕನ್ವರ್ಟೆಡ್ ಇಂಟು Zn2+ ಅಯಾನ್ಸ್ ಆಗಿ ಕನ್ವರ್ಷನ್ ಆಗುತ್ತೆ ಆ್ಯಂಡ್ ಅಲ್ಲಿ 2 ಎಲೆಕ್ಟ್ರಾನ್ಸನ್ನು ಬಿಟ್ಕೊಡುತ್ತೆ. ಕಾಣ್ತಾ ಇದೆ ನಿಮಗೆ ನಾನು ಬರ್ದಿರೋದು? ಈಗ ಇದು ಟೆಂಡೆನ್ಸಿ, ತನಗೆ ತಾನೇ ಆಗುವಂಥ ಕ್ರಿಯೆ, ಇದು ಸ್ಪಾಂಟೇನಿಯಸ್ ಆಗುವಂಥ ಒಂದು ಕ್ರಿಯೆ. ಏನಾಗುತ್ತೆ, ಕೆಲವೊಂದು ಕೇಸಸಲ್ಲಿ ಮೆಟಲ್ ಆಟಮ್ಸು ಎಲ್ಲಿದೆ, ಅದು ರಾಡಲ್ಲಿರುವಂಥ ಮೆಟಲ್ ಆಟಮ್ಸು ತನ್ನಿಂದ ತಾನೇ ಏನಾಗುತ್ತೆ, ಬೈ ಲೂಸಿಂಗ್ 2 electrons ದೇ ಹ್ಯಾವ್ ದ ಟೆಂಡೆನ್ಸಿ ಟು ಲೂಸ್ ದ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೆನ್ಸ್ ದೇ ಎಂಟರ್ಡ್ ಇನ್ ಟು ದ ಸೊಲ್ಯೂಷನ್ ಆ್ಯಸ್ ಇನ್ ದೇರ್ ಮೆಟಲ್ ಅಯಾನಿಕ್ ಫಾರ್ಮ್, ಮೇಕಿಂಗ್ ದ ಎಲೆಕ್ಟ್ರೋಡ್ ನೆಗೆಟಿವ್ಲಿ ಚಾರ್ಜ್ ಅಂತ ಹೇಳ್ದ. ಅಂದರೆ ಏನಾಯ್ತು, ಇಲ್ಲಿರುವಂಥ ಜಿಂಕ್ ಮೆಟಲ್ ಆಟಮ್ಸ್ ಏನಾಯಿತು, 2 ಎಲೆಕ್ಟ್ರಾನ್ಸನ್ನು ಕಳ್ಕೊಂಡು ಏನಾಯಿತು, ಜಿಂಕ್ Zn2+ ಅಯಾನ್ಸ್ ಆಗಿ ಕನ್ವರ್ಷನ್ ಆಗುತ್ತೆ. ಕನ್ವರ್ಷನ್ ಆಗಿ ಆ Zn2+ ಅಯಾನ್ಸ್ ಎಲ್ಲಿಗೆ ಬರುತ್ತೆ ಇಲ್ಲಿ ಅಂತಂದರೆ ನೋಡಿ, ಇಲ್ಲಿ ಬಂದು ಸೆಟ್ಲ್ ಆಗುತ್ತೆ. ಇಲ್ಲಿ ತೋರಿಸ್ತಾ ಇಲ್ಲ, ದೀಸ್ ಆರ್ ನಥಿಂಗ್ ಬಟ್ Zn2+ ಅಯಾನ್ಸ್ ಅಂತ ಅಂದ್ಕೊಳ್ಳಿ. ಎಲ್ಲಿಂದ ಬಂತು, ಇದು ಮೆಟಲ್ ರಾಡಿಂದ ಬಂತು. ಬಟ್ ಅಲ್ಲಿ ಜಿಂಕ್ ಮೆಟಲ್ಲು 2 ಎಲೆಕ್ಟ್ರಾನ್ಸನ್ನು ಬಿಟ್ಕೊಟ್ಟಿತ್ತಲ್ಲ, ಆ 2 ಎಲೆಕ್ಟ್ರಾನ್ಸ್ ಎಲ್ಲಿ ಉಳ್ಕೊಂತು ಅಂತಂದರೆ, ದೀಸ್ ಎಲೆಕ್ಟ್ರಾನ್ಸ್ ದೇ ಆರ್ ಪ್ರೆಸೆಂಟ್ ಇನ್ ದ ಎಲೆಕ್ಟ್ರೋಡ್ ಇಟ್ ಸೆಲ್ಫ್. ಆ ಮೆಟಲ್ ರಾಡ್ ಅಂತ ಹೇಳಿದ್ನಲ್ಲ, ಅಲ್ಲೇ ಉಳ್ಕೊಂಡಿತ್ತು ನೋಡಿ, ಅಬ್ಸರ್ವ್ ಮಾಡಿ. ಇನ್ ಸಚ್ ಎ ವೇ ದಟ್ ಎಲೆಕ್ಟ್ರೋಡ್ ಅಥವಾ ಆ ರಾಡ್ ಏನು ತೊಗೊಂಡಿದ್ದೆ, ಆ ರಾಡ್ ಮೇಲೆ ಒಂದು ನೆಗೆಟಿವ್ ಚಾರ್ಜ್ ಬಂತು. ಇದು ಇಲ್ಲಿ ಹೇಳ್ತಾ ಇರೋದು, ಮೇಕಿಂಗ್ ದ ಎಲೆಕ್ಟ್ರೋಡ್ ನೆಗೆಟಿವ್ಲಿ ಚಾರ್ಜ್ಡ್. ಎಲೆಕ್ಟ್ರಾನ್ಸನ್ನು ಕಳ್ಕೊಂಡು ಏನಾಯಿತು, ಜಿಂಕ್ ಆಟಮ್ಸ್ ಎಲ್ಲ ಜಿಂಕ್ ಅಯಾನ್ಸ್ ಆಗಿ ಕನ್ವರ್ಷನ್ ಆಗಿ ಅದು ಸೊಲ್ಯೂಷನಾಗಿ ಬಂದ್ಬಿಡ್ತು. ಬಟ್ ಅಲ್ಲಿ ಬಿಟ್ಕೊಟ್ಟಂಥ ಎಲೆಕ್ಟ್ರಾನ್ಸ್ ಏನಾಯಿತು, ವಿಚ್ ಆರ್ ರಿಮೈನಿಂಗ್ ಇನ್ ದ ಮೆಟಲ್ ರಾಡ್ನಲ್ಲಿ ಉಳ್ಕೊಂತು ಅಥವಾ ಆ ಎಲೆಕ್ಟ್ರೋಡ್ ಮೇಲೆ ಉಳ್ಕೊಂತು. ಆ ಎಲೆಕ್ಟ್ರೋಡ್ ಮೇಲೆ ಒಂದು ಚಾರ್ಜ್ ಬಂತು, ಇಟ್ ಈಸ್ ನಥಿಂಗ್ ಬಟ್ ನೆಗೆಟಿವ್ ಚಾರ್ಜ್. ಇನ್ ಸಚ್ ಎ ಕಂಡೀಷನಲ್ಲಿ ಮುಂದೆ ಅಲ್ಲಿ ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಡೆವಲಪ್ ಆಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ನೋಡೋಣ ಇದನ್ನು. ಅರ್ಥ ಆಯ್ತಲ್ವ? ಇದು ಒಂದು ಟೆಂಡೆನ್ಸಿ whenever a metal rod when it is placed in the electrolyte substance. In one case the metal atoms in the rod tend to lose the electron. They have the tendency to lose the electrons and hence are converted into Zn2+ ions and they gets entered into the solution where
the liberated electron ಅಥವಾ released electron, they are present in the electrode itself or they are present in the rod itself, metal rod ನಲ್ಲೇ ಉಳ್ಕೊಳ್ಳುತ್ತೆ, and so that metal rod or the electrode which will get a negative charge. ಅರ್ಥ ಆಯ್ತಾ? ಮುಂದೆ ಏನಾಗುತ್ತೆ ಅದನ್ನು ಆಮೇಲೆ ನೋಡೋಣ. ಇದು ಒಂದು ಟೆಂಡೆನ್ಸಿ ಅಂತ ಹೇಳ್ತೀವಿ. ಸೊ ದ ಮೆಟಲ್ ಆಟಮ್ಸ್ ದೇ ಹ್ಯಾವ್ ದ ಟೆಂಡೆನ್ಸಿ ಟು ಲೂಸ್ ದ ಎಲೆಕ್ಟ್ರಾನ್ ಆ್ಯಂಡ್ ಸೊ ದಟ್ ವಿಚ್ ಮೇಕ್ಸ್ ದಟ್ ಎಲೆಕ್ಟ್ರೋಡ್ ನೆಗೆಟಿವ್ಲಿ ಚಾರ್ಜ್ ಅಂತ ಹೇಳ್ತಾನೆ. ಇದು ಒಂದು ಪಾಸಿಬಿಲಿಟಿ. ದ ಅನದರ್ ಪಾಸಿಬಿಲಿಟಿ ಏನು ಅಂತಂದರೆ ಇದು ಜಿಂಕ್ ಎಲೆಕ್ಟ್ರೋಡ್ ತೋರಿಸಿದ್ದೀನಿ. ದ ಸೆಕೆಂಡ್ ಪಾಸಿಬಿಲಿಟಿ ಏನು ಅಂತಂದರೆ, ಸೊ ಸಿಮಿಲರ್ಲಿ ದ ಮೆಟಲ್ ಅಯಾನ್ಸ್ ಫ್ರಮ್ ದ ಸೊಲ್ಯೂಷನ್ get deposited at the electrode making the electrode positively charged. ಇದು ಇನ್ನೊಂದು ಟೆಂಡೆನ್ಸಿ. ಇನ್ ಸಮ್ ಅದರ್ ಕೇಸಸಲ್ಲಿ ಏನಾಗ್ಬೋದು ಅಂತಂದರೆ, ವಾಟ್ ಎವರ್ ದಟ್ ಅಯಾನ್ಸ್ ದೇ ಆರ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಂಡಿದ್ದೀನಿ ನೋಡಿ, ಇದು ಈಗ ನಾವು ಕಾಪರ್ ಅಂತ ಅಂದ್ಕೊಳ್ಳಿ. ಕಾಪರ್ ಮೆಟಲ್ ರಾಡನ್ನು ನಾನು ಕಾಪರ್ ಸಲ್ಫೇಟ್ನಲ್ಲಿ ಡಿಸಾಲ್ವ್ ಮಾಡಿ ಇಟ್ಟೆ ಅಥವಾ ಪ್ಲೇಸ್ ಮಾಡಿಟ್ಟೆ. ಅವಾಗೇನಾಗುತ್ತೆ, ಇಲ್ಲೇನಾಗುತ್ತೆ ಅಂತಂದರೆ, ಇಲ್ಲಿ ಒಂದು ಟೆಂಡೆನ್ಸಿ ಏನು ಅಂತಂದರೆ, ಸೊ ಇಲ್ಲಿ ಕಾಪರ್ ಸಲ್ಫೇಟ್ನಲ್ಲಿ ಏನಿದೆ, ಇಲ್ಲಿ ಕಾಪರ್ 2+ ಮತ್ತು ಸಲ್ಫೇಟ್ 2- ಅಯಾನ್ ಇರುತ್ತೆ. ಇಲ್ಲಿ ಬರಿತಾ ಇದ್ದೀನಿ. ಇದು ಯಾವಾಗ ಕಾಪರ್ ಮೆಟಲ್ ಆಟಮ್ಸನ್ನು ಅಥವಾ ಕಾಪರ್ ಮೆಟಲ್ ರಾಡನ್ನು ನಾನು ಕಾಪರ್ ಸಲ್ಫೇಟ್ನಲ್ಲಿ ನಾನು ಪ್ಲೇಸ್ ಮಾಡ್ತೀನೋ ಅಥವಾ ಮುಳುಗಿಸಿಡ್ತೀನೋ, ಅವಾಗೇನಾಗುತ್ತೆ, ಇಲ್ಲಿರೋಂಥ ಕಾಪರ್ ಮೆಟಲ್ ಆಟಮ್ಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೇನೆ, ಇದು ಕಾಪರ್ ಮೆಟಲ್ ಆಟಮ್ಸ್ ಅಂತ ಅಂದ್ಕೊಳ್ಳಿ ಅಥವಾ ಕಾಪರ್ 2+ ಅಯಾನ್ ಅಂತ ಅಂದ್ಕೊಳ್ಳಿ. ನೋಡಿ, ಕಾಪರ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ. ದೀಸ್ ಕಾಪರ್ 2+ ಅಯಾನ್ಸ್ ಏನು ಮಾಡುತ್ತೆ, ದೇ ಆರ್ ಗೋಯಿಂಗ್ ಟು ಡಿಪಾಸಿಟೆಡ್, ದೇ ಆರ್ ಅಟ್ರಾಕ್ಟೆಡ್ ಟುವರ್ಡ್ ದಿಸ್ ಕಾಪರ್ metal rod and they attracted towards the copper metal rod and they are present or they are deposited at the surface of that electrode. ಹೀಗೆ ನೋಡಿ, ಅಬ್ಸರ್ವ್ ಮಾಡಿ, ಯಾವುದು ಹೋಗಿ ಅಟ್ರಾಕ್ಟ್ ಆಗಿದ್ದು ಅಲ್ಲಿ Cu2+ ಅಯಾನ್. Cu2+ ಮೇಲೆ ಚಾರ್ಜ್ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಸೊ ಏನು ಚಾರ್ಜ್ ಇದೆ, ಪ್ಲಸ್ ಚಾರ್ಜ್ ಇದೆ. ಯಾವಾಗ ಇಲ್ಲಿರುವಂಥ ಸೊಲ್ಯೂಷನಲ್ಲಿರುವಂಥ ಕಾಪರ್ 2+ ಅಯಾನ್ ಅಥವಾ Cu2+ ಅಯಾನ್ಸು ಮೆಟಲ್ ರಾಡ್ ಮೇಲೆ ಬಂದು ಡಿಪಾಸಿಷನ್ ಆಯಿತು, ಇವಾಗ ದ ಸರ್ಫೇಸ್ ಆಫ್ ದಿಸ್ ಮೆಟಲ್ ರಾಡ್ ಏನಾಯಿತು ಅಂತಂದರೆ, ದೇ ಆರ್ ಸರೌಂಡೆಡ್ ಬೈ ಸರ್ಟನ್ ಪಾಸಿಟಿವ್ ಚಾರ್ಜಸ್. ಆ್ಯಂಡ್ ನೋಡಿ, ಅಬ್ಸರ್ವ್ ಮಾಡಿ, ಈ ಕೇಸ್ನಲ್ಲಿ ಆ ಕಾಪರ್ ಮೆಟಲ್ ರಾಡ್ ಮೇಲೆ ಒಂದು ಪಾಸಿಟಿವ್ ಚಾರ್ಜು ಡೆವಲಪ್ ಆಗುತ್ತೆ. ಇದು ಇನ್ನೊಂದು ಟೆಂಡೆನ್ಸಿ. ಸೊ ಒಂದು ಕೇಸ್ನಲ್ಲಿ ರಾಡಿಂದನೇ ಮೆಟಲ್ ಆಟಮ್ಸು ಬೈ ಲೂಸಿಂಗ್ ಎಲೆಕ್ಟ್ರಾನ್ಸ್ ಏನು ಕಳ್ಕೊಂಡು ಏನಾಗುತ್ತೆ, ಅದು ಸೊಲ್ಯೂಷನ್ಗೆ ಎಂಟ್ರಿ ಆಗುತ್ತೆ, ಎಲೆಕ್ಟ್ರಾನ್ಸನ್ನು ರಾಡಲ್ಲಿ ಬಿಡುತ್ತೆ, ಎಲೆಕ್ಟ್ರೋಡು ನೆಗೆಟಿವ್ ಚಾರ್ಜ್ ಆಗುತ್ತೆ, ನೆಗೆಟಿವ್ಲಿ ಚಾರ್ಜ್ ಸಬ್ಸ್ಟೆನ್ಸ್ ಆಗುತ್ತೆ. ಇನ್ನೊಂದು ಕಂಡೀಷನಲ್ಲಿ ಏನಾಗ್ತದೆ, ಇನ್ನೊಂದು ಮೆಟಲ್ ರಾಡನ್ನು ತಗೊಂಡು ಇನ್ನೊಂದು ಸೊಲ್ಯೂಷನಲ್ಲಿಟ್ಟೆ, ಅವಾಗೇನಾಯಿತು, ಸೊಲ್ಯೂಷನಿಂದ ಪಾಸಿಟಿವ್ ಅಯಾನ್ಸ್ ಏನು ಮಾಡುತ್ತೆ, ಸೊ ದೇ ಆರ್ ಅಟ್ರಾಕ್ಟೆಡ್ ಟುವರ್ಡ್ ದ, ಸೊ ಮೆಟಲ್ ರಾಡ್ ಕಡೆಗೆ ಅಟ್ರಾಕ್ಟ್ ಆಗಿ ಅದ್ರ ಮೇಲೆ ಹೋಗಿ ಸರ್ಫೇಸ್ ಮೇಲೆ ಡಿಪಾಸಿಟ್ ಆಗುತ್ತೆ. ಡಿಪಾಸಿಟ್ ಆದಮೇಲೆ ಆ ಮೆಟಲ್ ರಾಡ್ ಮೇಲೆ ಒಂದು ಪಾಸಿಟಿವ್ ಚಾರ್ಜ್ ಬರುತ್ತೆ. ಇದೇನಾಯಿತು, ಇದು ಇನ್ನೊಂದು ಟೆಂಡೆನ್ಸಿ ಅಂತ ಹೇಳ್ತೀವಿ. ಲೈಕ್ ದಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಎಲೆಕ್ಟ್ರೋಡ್, that depends on the type of the electrode which I have taken, and based on that we can see two tendencies at the electrode or in the electrode system. And in one type of electrode, so always the electrode which is a positively charged substance anta heltane, and because of the adana oxidation anta heltane, ಬಿಕಾಸ್ ಆಫ್ ದ ಆಕ್ಸಿಡೇಷನ್ ಅಂತ ಹೇಳ್ತಾನೆ. ಇಲ್ಲಿ ನೋಡಿ, ಇದು ಕಾಪರ್ 2+ ಆಗಿದೆ, ಇದು Zn2+ ಅಂತ ಮಾಡ್ಕೊಳ್ಳಿ. ನೋಟ್ಸಲ್ಲಿ ಕಾಪರ್ 2+ ಇದ್ದರೆ ಅದನ್ನು Zn2+ ಮಾಡ್ಕೊಳ್ಳಿ, ಆಯ್ತಲ್ವಾ. ನಾನು ಇನ್ನೊಂದು ಹೇಳಿದೆ, ಇದು ಕ್ಯಾಥೋಡ್ನಲ್ಲಿ ಹಿಂಗಾಗತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟು ಇದನ್ನು ಆಮೇಲೆ ಹೇಳ್ತೀನಿ ನಿಮಗೆ, ಗೊತ್ತಾಯ್ತಲ್ಲ. ದೇರ್ಫೋರ್ whenever a metal rod, when it is placed in the solution of its own ion, there are two tendencies that we may observe. ಒಂದು ಕೇಸ್ನಲ್ಲಿ, ಸೊ metal atoms by losing the electrons or by undergoing oxidation, they are entering into the solution, making that electrode negatively charged. In another case, in the another electrode system, the metal ions, they are deposited, they are attracted toward the metal rod, and so that metal rod which will become positively charged. And due to these two tendencies, ಈ ಎರಡು ಟೆಂಡೆನ್ಸಿ ಏನಿದೆ, ಈ ಎರಡು ಟೆಂಡೆನ್ಸಿ ಇದ್ರ ಮೇಲೆ ಏನಾಗುತ್ತೆ, ನೆಕ್ಸ್ಟು ಆ ಎಲೆಕ್ಟ್ರೋಡ್ ಅಂತ ಹೇಳ್ತೀವಲ್ಲ, ಆ ಎಲೆಕ್ಟ್ರೋಡ್ ಮೇಲೆ ಒಂದು ಪೊಟೆನ್ಷಿಯಲ್ ಅಂತ ಬರುತ್ತೆ. ಆ ಎಲೆಕ್ಟ್ರೋಡ್ನಲ್ಲಿ ಒಂದು ಪೊಟೆನ್ಷಿಯಲ್ ಅಥವಾ ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಬರುತ್ತೆ. ಆ್ಯಂಡ್ ವಾಟ್ ಈಸ್ ದಟ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಏನದು ಡೆಫಿನಿಷನ್ ಏನು ಬರುತ್ತೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತಂದರೆ ಏನು. ನೆಕ್ಸ್ಟ್ ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ,
ಹಂಗಂದ್ರೇನು, ಅದಾದಮೇಲೆ ಫೈನಲ್ ಆಗಿ ಬೈ ಟೇಕಿಂಗ್ ದ ಎಲೆಕ್ಟ್ರೋಡ್ಸನ್ನು ತೊಗೊಂಡು ನೆಕ್ಸ್ಟು ಒಂದು ಗ್ಯಾಲ್ವಾನಿಕ್ ಸೆಲ್ಲನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಥವಾ ಸೆಟಪ್ ಮಾಡ್ತೀವಿ. ಅದು ಹೆಂಗಾಗುತ್ತೆ ಅನ್ನೋದನ್ನು ನೋಡೋಣ. ಈಗ ನಾನು ಹೇಳಿದೆ, ಸೊ ಇಲ್ಲೊಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತಂದ್ರೆ ಏನು ಅಂತ ನೋಡಿ ಅಬ್ಸರ್ವ್ ಮಾಡಿ. ನಾನು ಹೇಳಿದೆ ಆಲ್ರೆಡಿ. ಸೊ ನಾನೇನೋ ತೊಗೊಂಡಿದ್ದೆ, ಏನು ತೊಗೊಂಡಿದ್ದೆ, ಸೊ ಲಾಸ್ಟ್ ಒಂದು ಎಲೆಕ್ಟ್ರೋಡ್ ಅಂತ ಬಂದಾಗ ಹಿಂಗೆ ಬರುತ್ತೆ ಅಂತ ಹೇಳಿದೆ ನಿಮಗೆ. ಒಂದು ಕಂಟೈನರ್ ತೊಗೊಳ್ತೀನಿ, ಕಂಟೈನರ್ ಒಳಗಡೆ ನಾನೇನು ಮಾಡಿದೆ, ಯಾವುದೋ ಒಂದು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನು ಪ್ಲೇಸ್ ಮಾಡಿದೆ. ಫಾರ್ ಎಕ್ಸಾಂಪಲ್ ZnSO4 ಅಂತ ತೊಗೊಂಡಿದ್ದೆ. ನೆಕ್ಸ್ಟ್ ಅದಕ್ಕೆ ಏನು ಮಾಡಿದೆ, ನಾನು ಒಂದು ಮೆಟಲ್ ರಾಡನ್ನು ಪ್ಲೇಸ್ ಮಾಡಿದೆ. ಯಾವುದಾದ್ರು ಮೆಟಲ್ ರಾಡ್ ಅಂತಂದರೆ ಜಿಂಕ್ ಮೆಟಲನ್ನು ತೊಗೊಂಡಿದ್ದೆ. ಅಲ್ಲಿ ಹೇಳ್ದ ಅಲ್ಲಿ ಯಾವಾಗ ವೆನ್ ಎವರ್ ಆ್ಯಸ್ ಸೂನ್ ಆಸ್ ದ ಜಿಂಕ್ ಮೆಟಲ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ದ ಸೊಲ್ಯೂಷನ್ ಆಫ್ ಇಟ್ಸ್ ಓನ್ ಅಯಾನ್, ಆ ಜಿಂಕ್ ಮೆಟಲ್ ರಾಡ್ಗೆ ಒಂದು ನೆಗೆಟಿವ್ ಚಾರ್ಜನ್ನು ಕೊಡುತ್ತೆ ಬೈ ಮೀನ್ಸ್ ಆಫ್ ದ ಆಕ್ಸಿಡೇಷನ್ ಆಫ್ ದ ಜಿಂಕ್ ಮೆಟಲ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ರಾಡ್ ಅಂತ ಹೇಳಿದ್ದ. ಸೊ ಈಗ ಸೊ ದಟ್ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು. ಸೊ ಬಿಕಾಸ್ ಆಫ್ ದ ಆಕ್ಸಿಡೇಷನ್ ಆಫ್ ದ Zn2+ ಅಯಾನ್ ಜಿಂಕ್ ಆಟಮ್ಸ್, ಈಗ ಏನಾಗ್ತಾ ಇದೆ ಅಂತಂದರೆ, ಆಯಿತು ಏನಾಯಿತು, ಈ ಎಲೆಕ್ಟ್ರೋಡ್ ಮೇಲೆ ಒಂದು ನೆಗೆಟಿವ್ ಚಾರ್ಜು ಡೆವಲಪ್ ಆಯಿತು. ಹೀಗೆ ಅದನ್ನು ನೋಡಿ ಆ ಸರ್ಫೇಸ್ ಮೇಲೆ ಜಸ್ಟ್ ಹೀಗೆ ತೋರಿಸ್ಕೊಳ್ತಾ ಇದ್ದೀನಿ. ಅಂದರೆ ಓವರ್ ದ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್ ಮೇಲೆ ಒಂದು ನೆಗೆಟಿವ್ ಚಾರ್ಜ್ ಉಳ್ಕೊಂಡಿತ್ತು. ಸೊ ದಟ್ ಅಲ್ಲಿ ಎಲೆಕ್ಟ್ರೋಡ್ಗೆ ಒಂದು ನೆಗೆಟಿವ್ ಚಾರ್ಜ್ ಇದೆ ಅಂತ ಅಂದೆ. ಇದು ಯಾವಾಗಾಯಿತು, ಜಿಂಕ್ ಮೆಟಲ್ ಆಟಮ್ಸು 2 ಎಲೆಕ್ಟ್ರಾನ್ಸನ್ನು ಕಳ್ಕೊಂಡು ಅದು ಸೊಲ್ಯೂಷನ್ಗೆ ಹೋಯಿತು, ಎಲೆಕ್ಟ್ರಾನ್ಸು ಅಲ್ಲೇ ಉಳ್ಕೊಂತು. ಆ ಎಲೆಕ್ಟ್ರಾನ್ಸ್ ಏನಿದೆ ಆ ಎಲೆಕ್ಟ್ರಾನ್ಸನ್ನು ಸುಮ್ಮನೆ ಅಲ್ಲಿ ಆ ರಾಡ್ ಮೇಲೆ ಹಿಂಗಿದೆ ಅಂತ ತೋರಿಸಿದ್ದೀನಿ. ಯಾವಾಗ ಇಲ್ಲಿ ರಾಡ್ ಮೇಲೆ ಒಂದು ಚಾರ್ಜ್ ಬಂತು, ಒಂದು ನೆಗೆಟಿವ್ ಚಾರ್ಜ್ ಬಂತಲ್ವಾ, ಈಗ ಆ ನೆಗೆಟಿವ್ಲಿ ಚಾರ್ಜ್ ಸಬ್ಸ್ಟೆನ್ಸ್ ಏನು ಮಾಡುತ್ತೆ ಅಥವಾ ಸ್ಪೀಸೀಸ್ ಏನು ಮಾಡುತ್ತೆ ಅಂತಂದರೆ, ಸೊ ಪಕ್ಕದಲ್ಲಿ ಯಾವುದಾದ್ರೂ ಅಪೋಸಿಟ್ ಚಾರ್ಜ್ ಇರುವಂಥ ಸ್ಪೀಸೀಸ್ ಸಿಕ್ಕಿದ್ರೆ, ಅಂದರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆಯಲ್ವಾ, ಸೊ ಈಗ ಸೊಲ್ಯೂಷನ್ ಒಳಗಡೆ ಪಾಸಿಟಿವ್ ಚಾರ್ಜ್ ಇರುವಂಥ ಸ್ಪೀಸೀಸ್ ಇದೆಯಾ ಇಲ್ವಾ ಅಂತ ನೋಡಿದಾಗ ಅಲ್ಲಿ ಇದೆ, ನಮಗೆ ಗೊತ್ತಿದೆ. ಒಂದು ಜಿಂಕ್ ಸಲ್ಫೇಟ್ ತೊಗೊಂಡಿದ್ದೆ, ಜಿಂಕ್ ಸಲ್ಫೇಟಲ್ಲಿ Zn2+ ಅಯಾನ್ಸ್ ಆಲ್ರೆಡಿ ಇದೆ, ಮತ್ತು ಇನ್ನೊಂದು ಸಲ್ಫೇಟ್ ಅಯಾನ್ ಇದೆ. ಸಲ್ಫೇಟ್ ಅಯಾನ್ನ ಅಟ್ರ್ಯಾಕ್ಟ್ ಮಾಡಲ್ಲ ಅದು. ಈಗ Zn2+ ಅಯಾನ್ ಏನಿದೆಯಲ್ಲ, ಆ Zn2+ ಅಯಾನ್ಸನ್ನು ಈ ನೆಗೆಟಿವ್ ಚಾರ್ಜ್, ಯಾವ ನೆಗೆಟಿವ್ ಚಾರ್ಜು, ಈ ರಾಡಲ್ಲಿರುವಂಥ ನೆಗೆಟಿವ್ ಚಾರ್ಜ್ ಏನು ಮಾಡುತ್ತೆ, ಇದನ್ನು ಈ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸನ್ನು ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಅರ್ಥ ಆಗ್ತಿದೆಯಲ್ವಾ, ಇದನ್ನು ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಒಂದಿಲ್ಲಿ Zn2+ ಅಯಾನ್ಸ್ ಆಲ್ರೆಡಿ ಎಲೆಕ್ಟ್ರೋಲೈಟಲ್ಲಿ ಇತ್ತು, ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸಲ್ಲಿ ಇತ್ತು. ಅದ್ರ ಜೊತೆಗೆ ಫ್ರಮ್ ದ ಮೆಟಲ್ ರಾಡಿಂದನೂ ಕೂಡ ಅಲ್ಲಿ ಸರ್ಟನ್ ನಂಬರ್ ಆಫ್ Zn2+ ಅಯಾನ್ಸ್ ಏನು ಮಾಡ್ತು, ಸೊ 2 ಎಲೆಕ್ಟ್ರಾನ್ಸನ್ನು ಬಿಟ್ಕೊಟ್ಬಿಟ್ಟು ಎಕ್ಸ್ಟ್ರಾ Zn2+ ಅಯಾನ್ಸು ಎಲೆಕ್ಟ್ರೋಲೈಟಿಗೆ ಬಂದಿತ್ತಲ್ಲ, ಆ ಎಕ್ಸ್ಟ್ರಾ Zn2+ ಅಯಾನ್ಸು ಮತ್ತೆ ಏನಾಗುತ್ತೆ ನೋಡಿ, ದೇ ಆರ್ ಅಟ್ರಾಕ್ಟೆಡ್ ಟುವರ್ಡ್ ದಿಸ್ ನೆಗೆಟಿವ್ ಚಾರ್ಜ್ ಲೈಕ್ ದಿಸ್. ಈಚ್ negative charge present in the metal rod, so which can attract the positive charge. ಈ ಪಾಸಿಟಿವ್ ಚಾರ್ಜ್ ಯಾವುದಿದು, ಪಾಸಿಟಿವ್ ಚಾರ್ಜ್ ಅಂತಾನೆ, ದೇ ಆರ್ ನಥಿಂಗ್ ಬಟ್ ದ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಲೈಕ್ ದಿಸ್. ನೋಡಿ ಹೀಗೆ ಅಲ್ಲಿ ಒಂದು ಫಸ್ಟು ದ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್ನಲ್ಲಿ ಒಂದು ಲೇಯರ್ ಆಫ್ ನೆಗೆಟಿವ್ ಚಾರ್ಜ್ ಇದೆ. ಫಸ್ಟು ಒಂದು ಲೇಯರ್ ತೋರಿಸಿದ್ದೀನಿ, ಇದು ಲೇಯರು, ಒಂದು ಲೇಯರ್ ಅಂತ ಅಂದ್ಕೊಳ್ಳಿ, ಗೊತ್ತಾಯ್ತಲ್ವಾ. ಸೊ ಇಮ್ಮಿಡಿಯೇಟ್ ಟು ದ ಸರ್ಫೇಸ್ ಆಫ್ ದಟ್ ಎಲೆಕ್ಟ್ರೋಡ್ ಸಿಸ್ಟಮ್ ಅಲ್ಲಿ ಒಂದು ಲೇಯರ್ ಆಫ್ ನೆಗೆಟಿವ್ ಚಾರ್ಜ್ ಇದೆ. ಆ್ಯಂಡ್ ದಟ್ ಲೇಯರ್ ಆಫ್ ನೆಗೆಟಿವ್ ಚಾರ್ಜ್ ವಿಚ್ ಈಸ್ ಸರೌಂಡೆಡ್ ಬೈ ಆರ್ ವಿಚ್ ಈಸ್ ಸೊ ಕವರ್ಡ್ ಬೈ ದ ಅನದರ್ ಟೈಪ್ ಆಫ್ ಚಾರ್ಜ್ ವಿಚ್ ಈಸ್ ಕವರ್ಡ್ ಬೈ ಆರ್ ಸರೌಂಡೆಡ್ ಬೈ ಎನ್ ಅನದರ್ ಲೇಯರ್ ಆಫ್ ಪಾಸಿಟಿವ್ ಚಾರ್ಜ್. ನೋಡಿ, ಸರ್ಫೇಸ್ ಮೇಲೆ ಒಂದು ಲೇಯರ್ ಆಫ್ ನೆಗೆಟಿವ್ ಚಾರ್ಜ್ ಇದೆ, ಅದ್ರ ಪಕ್ಕ ಇನ್ನೊಂದು ಲೇಯರ್ ಆಫ್ ಪಾಸಿಟಿವ್ ಚಾರ್ಜ್ ಬಂತು. ನೋಡಿ ಈಗೇನಾಯಿತು ಇಲ್ಲಿ ಅಂತಂದರೆ, ಸೊ ಅಟ್ ದ ಜಂಕ್ಷನ್, ಇದನ್ನು ಒಂದು ಜಂಕ್ಷನ್ ಅಂತ ಹೇಳ್ತೀವಿ. ಏನು ಜಂಕ್ಷನ್ ಅಂತಂದರೆ, ಸೊ ಅಟ್ ದ ಜಂಕ್ಷನ್ ಅಥವಾ ಇಂಟರ್ಫೇಸ್ ಅಂತ ಹೇಳ್ತಾನೆ. ಏನು ಸರ್ ಅದು ಇಂಟರ್ಫೇಸ್ ಅಂತಂದರೆ ನೋಡಿ ಇಷ್ಟೇ. ಇಂಟರ್ಫೇಸ್ ಅಂತಂದರೆ ಇದು ದ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್ ಏನಿದೆ ಮತ್ತು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನು ಕಾಂಟ್ಯಾಕ್ಟ್ ಮಾಡುತ್ತಲ್ಲ, ಸೊಲ್ಯೂಷನ್ನು ಮತ್ತು ಮೆಟಲ್ ರಾಡ್ ಎರಡು ಕಾಂಟ್ಯಾಕ್ಟ್ ಬರುತ್ತಲ್ಲ, ಎರಡು ಒಂದಕ್ಕೊಂದು ಜಂಕ್ಷನ್ ಆಗುತ್ತಲ್ಲ, ಅದನ್ನು ನಾವು ಒಂದು ಇಂಟರ್ಫೇಸ್ ಅಂತ ಹೇಳ್ತೀವಿ. ಅಟ್ ದ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್ ಅಂತ ಹೇಳ್ತಾರೆ, ಇದು ಇಂಟರ್ಫೇಸ್ ಅಂತ ಹೇಳ್ತೀವಿ. ದೇರ್ಫೋರ್ ಅಟ್ ದ ಇಂಟರ್ಫೇಸ್ ಆಫ್ ದಟ್ ಎಲೆಕ್ಟ್ರೋಡ್ ಸಿಸ್ಟಮ್, ಇಂಟರ್ಫೇಸ್ ಅಂತಂದರೆ ದ place where the two systems or the two substances they are in contact with each other, and it is said to be the interface ಅಂತ ಹೇಳ್ತಾನೆ. ಸೊ ಆ ಇಂಟರ್ಫೇಸ್ನಲ್ಲಿ ಏನಾಗ್ತಾ ಇದೆ ಇಲ್ಲಿ ಅಂತಂದರೆ, ಅಟ್ ದ ಇಂಟರ್ಫೇಸ್ ಆಫ್ ದ ಎಲೆಕ್ಟ್ರೋಡ್ ಅಲ್ಲಿ ಏನಾಗ್ತದೆ ನೋಡಿ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಇದು ಪಾಸಿಟಿವ್ ಚಾರ್ಜ್ ಇದೆ, ಅದೆರಡು ನಡುವೆ ಏನಾಗಿರುತ್ತೆ, ಅಲ್ಲೊಂದು ಅಟ್ರಾಕ್ಷನ್ ಇರುತ್ತೆ, ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಆ್ಯಂಡ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ದಿಸ್ ಎಲೆಕ್ಟ್ರಿಕಲ್ ಡಬಲ್ ಲೇಯರ್,
ಇಲ್ಲೊಂದು ಅಟ್ ದ ಇಂಟರ್ಫೇಸ್ ಆಫ್ ದ ಅಟ್ ದ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್ ಮೇಲೆ ಅಲ್ಲೊಂದು ಯಾವುದು ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಫಾರ್ಮೇಷನ್ ಆಯಿತು. ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಅಂತಲೇ ಒಂದು ಲೇಯರ್ ಆಫ್ ನೆಗೆಟಿವ್ ಚಾರ್ಜು ಸರೌಂಡೆಡ್ ಬೈ ಅದ್ರ ಪಕ್ಕ ಇನ್ನೊಂದು ಲೇಯರ್ ಆಫ್ ಪಾಸಿಟಿವ್ ಚಾರ್ಜ್ ಇದೆ. ಅದನ್ನು ನಾವು ಓವರಾಲ್ ಇದಿಷ್ಟನ್ನು ನಾನು ಒಟ್ಟಿಗೆ ತೊಗೊಂಡ್ರೆ ಸೊ ಇದನ್ನು ನಾವು ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಅಂತ ಹೇಳ್ತೀವಿ. ಆ ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಎಲ್ಲಿದೆ, ಆ ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಅಂತ ಆ ಪ್ಲೇಸಲ್ಲಿ ತಗೊಂಡಾಗ ಅಲ್ಲಿ ಒಂದು ಅಟ್ರಾಕ್ಟಿವ್ ಫೋರ್ಸು ಅಥವಾ ಅದನ್ನು ಒಂದು ಪೊಟೆನ್ಷಿಯಲ್ ಅಂತ ಕರಿತೀವಿ. ಅಂದರೆ ಫೋರ್ಸ್ ಅಂತಂದರೆ ಒಂದು ಅಟ್ರಾಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಆ ಅಟ್ರಾಕ್ಷನ್ ಅಂತಂದರೆ ಅಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಅಂತ ಹೇಳಿದೆ. ಆ ಅಟ್ರಾಕ್ಟಿವ್ ಫೋರ್ಸ್ ಅಂತಂದರೆ ಅಲ್ಲಿ ಒಂದು ಪೊಟೆನ್ಷಿಯಲ್ ಫೋರ್ಸ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಒಂದು ವೋಲ್ಟೇಜ್ ಅಂತ ಅಂದ್ಕೊಳ್ಳಿ. ಈಗ therefore due to the formation of this electrical double layer and because of the attraction between the two electrical layers, between the layer of a positive layer and a negative layer, allondu attractive force anta ಏನು ಬಂತಲ್ಲ, between these two allondu attractive force anta ಏನು ಬಂತು, and this attractive force which can leads to the development of a potential, which can leads to the development of a potential, and that potential which is present at the interface of the electrode or at the surface of the electrode when a metal rod when it is placed in an electrolyte substance, and that potential which is called as electrode potential ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ ನಿಮಗೆ ಏನದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತಂದ್ರೆ ಏನು? ಸೊ ಡ್ಯೂ ಟು ದ ಫಾರ್ಮೇಷನ್ ಆಫ್ ದಿಸ್ ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಅಲ್ಲೊಂದು ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್ನಲ್ಲಿ ಒಂದು ಅಟ್ರಾಕ್ಟಿವ್ ಫೋರ್ಸ್ ಡೆವಲಪ್ ಆಗುತ್ತೆ, ಆ್ಯಂಡ್ ವಾಟ್ ಎವರ್ ದಟ್ ಅಟ್ರಾಕ್ಟಿವ್ ಫೋರ್ಸ್ ವಿಚ್ ಈಸ್ ಡೆವಲಪ್ at the surface or at the interface of the electrode and which is called as electrode potential ಅಂತ ಹೇಳ್ತೀವಿ. ಅದಕ್ಕೊಂದು ಡೆಫಿನೇಷನನ್ನು ಕೊಡ್ತಾನೆ. ಕ್ಲಿಯರಾಗಿ ಹೇಳಿದ್ದೀನಿ, ಅಲ್ಲಿ ಒಂದು ಪೊಟೆನ್ಷಿಯಲ್ ಅಥವಾ ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಡೆವಲಪ್ ಆಗುತ್ತೆ ಅಂತ ಹೆಂಗೆ ಹೇಳಿದ್ದೀನಿ ಅನ್ನೋದನ್ನು ನಿಮಗೆ ಡೀಟೇಲ್ ಆಗಿ ಅದನ್ನು ಹೇಳಿದ್ದೀನಿ. ಇಟ್ ಈಸ್ ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ದ ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ದೇರ್ಫೋರ್ ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳ್ತಾನೆ. ಗೊತ್ತಾಗಿದೆಯಲ್ಲಪ್ಪ? ಸೊ ಇದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಯಾಕೆ ಬರುತ್ತೆ ಅಂತ ಹೇಳಿದ್ದೀನಿ ನೋಡಿ, ಒಂದು ಡೆಫಿನೇಷನ್. ಹಾಗಿದ್ರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತಂದ್ರೇನು? ಇಟ್ ಈಸ್ ನಥಿಂಗ್ ಬಟ್ ದ ಪೊಟೆನ್ಷಿಯಲ್ ಡೆವಲಪ್ಡ್ ಅಟ್ ದ ಸರ್ಫೇಸ್ ಆಫ್ ದ ಮೆಟಲ್ ವಿಚ್ ಈಸ್ ಇನ್ ಈಕ್ವಿಲಿಬ್ರಿಯಮ್ ವಿತ್ ಇಟ್ಸ್ ಓನ್ ಅಯಾನ್ಸ್ ಈಸ್ ಕಾಲ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, and symbolically which is represented or which can be denoted by the symbol that is capital E. Therefore, whatever the potential developed or potential which is present at the surface of the electrode when a metal is in equilibrium with the own ions of it, and it is called as electrode potential and it is denoted by capital E. ನಾನು ಹೇಳಿದೆ ಜಿಂಕ್ ಮೆಟಲ್ನ ತಗೊಂಡು ಜಿಂಕ್ ಸಲ್ಫೇಟಲ್ಲಿ ಇಟ್ಟಾಗ ಅಲ್ಲೊಂದು ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಹೆಂಗೆ ಬರುತ್ತೆ ಅಂತ ಹೇಳಿದೆ. ಅದೇ ಥರ ಹಾಗಿದ್ರೆ ಕಾಪರ್ ಮೆಟಲ್ ರಾಡ್ನಲ್ಲಿ ಕಾಪರ್ ಎಲೆಕ್ಟ್ರೋಡ್ನ ತಗೊಂಡಾಗ ಕಾಪರ್ ಎಲೆಕ್ಟ್ರೋಡ್ನಲ್ಲಿ ಹೆಂಗೆ ಬರುತ್ತೆ ಸರ್ ಅದು ಪೊಟೆನ್ಷಿಯಲ್ ಅಂತಾನೆ ಅಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಈಗ ಕಾಪರ್ ಮೆಟಲ್ ಅಂತ ತಗೊಂಡಾಗ ಅಲ್ಲಿ ಟೆಂಡೆನ್ಸಿ ಅಂತ ಹೇಳಿದೆ, ಏನು ಕಾಪರ್ ಸಲ್ಫೇಟು ಇರುತ್ತೆ ಅಕ್ವಿಯಸ್ ಸೊಲ್ಯೂಷನಲ್ಲಿ. ಸೊ ಅಲ್ಲಿ ಕಾಪರ್ 2+ ಅಯಾನ್ಸ್ ಇರುತ್ತೆ ಅಂತ ಹೇಳಿದೆ. ಈ ಕಾಪರ್ 2+ ಅಯಾನ್ಸ್ ಏನು ಮಾಡುತ್ತೆ, ದೇ ಆರ್ ಅಟ್ರಾಕ್ಟೆಡ್ ಟುವರ್ಡ್ ದ ಮೆಟಲ್ ರಾಡ್ ಅಂತ ಹೇಳಿದೆ, ಆ್ಯಂಡ್ ದೇ ಆರ್ ಡಿಪಾಸಿಟೆಡ್ ಅಟ್ ದ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್ ಮೇಲೆ ಡಿಪಾಸಿಟ್ ಆಗುತ್ತೆ ಅಂತ ಹೇಳಿದೆ ನೋಡಿ. ಅದನ್ನು ಪ್ಲಸ್ ಅಂತ ಬರ್ಕೊಳ್ತೀನಿ. ಸೊ ಇನಿಷಿಯಲಿ ಏನಾಗುತ್ತೆ, ಅಲ್ಲಿರುವಂಥ ಪಾಸಿಟಿವ್ ಅಯಾನ್ಸು ಕಾಪರ್ ಮೆಟಲ್ ಅಯಾನ್ಸ್ ಏನು ಮಾಡುತ್ತೆ, ದೇ ಆರ್ ಅಟ್ರಾಕ್ಟೆಡ್ ಟುವರ್ಡ್ ದ ಕಾಪರ್ ಮೆಟಲ್ ರಾಡ್ ಆ್ಯಂಡ್ ದೇ ಆರ್ ಡಿಪಾಸಿಟೆಡ್ ಅಟ್ ದ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್, ಆ್ಯಂಡ್ ಸೊ ದಟ್ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್ ವಿಚ್ ಈಸ್ ಕವರ್ಡ್ ಬೈ ಎ ಲೇಯರ್ ಆಫ್ ಪಾಸಿಟಿವ್ ಚಾರ್ಜ್, ಪಾಸಿಟಿವ್ ಅಯಾನ್ಸ್. ಯಾವಾಗ ಇಲ್ಲಿ ಪಾಸಿಟಿವ್ ಚಾರ್ಜ್ ಇಲ್ಲಿ ಬಂದು ಅಟ್ರಾಕ್ಟ್ ಆಯಿತು ಅಥವಾ ಅಲ್ಲಿ ಡಿಪಾಸಿಷನ್ ಆಯಿತು, ಒಂದು ಲೇಯರ್ ಫಾರ್ಮೇಷನ್ ಆಯಿತು, ಅಲ್ಲೊಂದು ಎಲೆಕ್ಟ್ರಿಕಲ್ ಲೇಯರ್ ಫಾರ್ಮೇಷನ್ ಆಯಿತು. ಇಮಿಡಿಯೇಟ್ಲಿ ನೆಕ್ಸ್ಟ್ ಏನು ಮಾಡುತ್ತೆ, ಸೊಲ್ಯೂಷನಲ್ಲಿ ಇನ್ನೊಂದು ಅಯಾನ್ ಇತ್ತಲ್ಲ, ಯಾವುದಾದ್ರು ಅಯಾನ್ ಅಂತಾನೆ ಸಲ್ಫೇಟ್ ಅಯಾನ್ ಇತ್ತಲ್ಲ, ಸಲ್ಫೇಟ್ ಅಯಾನ್ ಮೇಲೆ ಏನು ಚಾರ್ಜ್ ಇರುತ್ತೆ ನೋಡಿ, ಮೈನಸ್ ಚಾರ್ಜ್ ಇರುತ್ತೆ. ಸೊ ಈ ಸಲ್ಫೇಟ್ ಅಯಾನ್ಸನ್ನು ಮತ್ತೆ ಪಾಸಿಟಿವ್ ಚಾರ್ಜಸ್ ತನ್ನ ಕಡೆಗೆ ಮತ್ತೆ ಅಟ್ರಾಕ್ಟ್ ಮಾಡುತ್ತೆ. ಆಲ್ವೇಸ್ ಆಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ವಿತ್ ಈಚ್ ಅದರ್. ಹೀಗೇನು ಮಾಡುತ್ತೆ, ಮತ್ತು ನೆಕ್ಸ್ಟ್ ಏನು ಮಾಡುತ್ತೆ, ಸೊ ಇಲ್ಲಿ ಪಾಸಿಟಿವ್ ಚಾರ್ಜಸ್ಸು ಫಸ್ಟು ಸರ್ಫೇಸ್ ಮೇಲೆ ಬರುತ್ತೆ, ಎಲೆಕ್ಟ್ರೋಡ್ ಸರ್ಫೇಸ್ ಮೇಲೆ ಬರುತ್ತೆ. ನಾವು ದಟ್ ಲೇಯರ್ ಆಫ್ ಪಾಸಿಟಿವ್ ಚಾರ್ಜ್ ವಿಚ್ ಕ್ಯಾನ್ ಅಟ್ರಾಕ್ಟ್ ದ ನೆಗೆಟಿವ್ ಚಾರ್ಜ್ ಫ್ರಮ್ ದ ಸೊಲ್ಯೂಷನ್ ನೋಡಿ, ಲೈಕ್ ದಿಸ್. ಆ್ಯಂಡ್ ಸೊ ದಟ್ ಲೇಯರ್ ಆಫ್ ಪಾಸಿಟಿವ್ ಚಾರ್ಜ್ ವಿಚ್ ಇಸ್ ಸರೌಂಡೆಡ್ ಬೈ ಎನ್ ಅನದರ್ ಲೇಯರ್ ಆಫ್ ನೆಗೆಟಿವ್ ಚಾರ್ಜ್. ಒನ್ಸ್ ಅಗೇನ್ ಇಲ್ಲೂ ಅಷ್ಟೇ ಅಲ್ಲೊಂದು ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಫಾರ್ಮೇಷನ್ ಆಯಿತು, ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಫಾರ್ಮೇಷನ್ ಆಯಿತು. ಆ್ಯಂಡ್ ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ದ ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಇಲ್ಲೂ ಅಷ್ಟೇ ಬಿಟ್ವೀನ್ ದ ಪ್ಲಸ್ ಆ್ಯಂಡ್ ದ ಮೈನಸ್ ಅಲ್ಲೊಂದು ಅಟ್ರಾಕ್ಟಿವ್ ಫೋರ್ಸ್ ಡೆವಲಪ್ ಆಗುತ್ತೆ. ಆ್ಯಂಡ್ ಬಿಟ್ವೀನ್ ದೀಸ್ ಟೂ ಲೇಯರ್ಸ್ ಅಲ್ಲೊಂದು ಅಟ್ರಾಕ್ಟಿವ್ ಫೋರ್ಸ್ ಡೆವಲಪ್ ಆಯಿತು, ಆ್ಯಂಡ್ ದಟ್ ಅಟ್ರಾಕ್ಟಿವ್ ಫೋರ್ಸ್ ಇಟ್ ಸೆಲ್ಫ್ ಇಟ್ ಈಸ್ ನಥಿಂಗ್ ಬಟ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್.
ಅರ್ಥ ಆಗಿದೆಯಲ್ವಾ? ದೇರ್ಫೋರ್ ಇಲ್ಲೂ ಅಷ್ಟೇ ದ ಪೊಟೆನ್ಷಿಯಲ್ ವಿಚ್ ಈಸ್ ಡೆವಲಪ್ಡ್ ಅಟ್ ದ ಸರ್ಫೇಸ್ ಆಫ್ ದ ಮೆಟಲ್ ರಾಡ್ ವಿಚ್ ಈಸ್ ಇನ್ ಈಕ್ವಿಲಿಬ್ರಿಯಮ್ ವಿತ್ ಇಟ್ಸ್ ಓನ್ ಅಯಾನ್ಸ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಎರಡೂ ಕೇಸ್ನಲ್ಲಿ ನಿಮಗೆ ಇಲ್ಲೊಂದು ಪೊಟೆನ್ಷಿಯಲ್ ಯಾವ ರೀತಿ ಬಂತು ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅರ್ಥ ಆಯ್ತಲ್ವಾ? ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಡೆಫಿನೇಷನ್ ಅಂತ ಹೇಳ್ತಾನೆ. ಹೆಂಗೆ ಬರುತ್ತೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳಿದ್ದೀನಿ. ದೇರ್ಫೋರ್ ದ ಪೊಟೆನ್ಷಿಯಲ್ ಡೆವಲಪ್ಡ್ ಅಟ್ ದ ಸರ್ಫೇಸ್ ಆಫ್ ದ ಮೆಟಲ್ ರಾಡ್ ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಅಂತ ತಗೊಳ್ತಾನೆ. ಫಾರ್ ಎಕ್ಸಾಂಪಲ್ ನಾವು ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಂತ ತಗೊಳ್ತೀವಿ. ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಎ ಜಿಂಕ್ ಎಲೆಕ್ಟ್ರೋಡ್ ಅಂತ ತಗೊಂಡಾಗ ಇಟ್ ಈಸ್ ಆಲ್ವೇಸ್ ನೆಗೆಟಿವ್ ವ್ಯಾಲ್ಯೂ ಅಂತ ತಗೊಳ್ತೀವಿ. ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು -0.76 ವೋಲ್ಟ್ಸ್ ಅಂತ ಹೇಳ್ತಾನೆ. ಸಿಮಿಲರ್ಲಿ ಕಾಪರ್ ಎಲೆಕ್ಟ್ರೋಡ್ ಅಂತ ಎಕ್ಸಾಂಪಲ್ ತೊಗೊಂಡಲ್ಲ, ಅದಕ್ಕೆ ಪೊಟೆನ್ಷಿಯಲ್ ಎಷ್ಟು ಬರುತ್ತೆ ಅಂತಂದರೆ ಅದಕ್ಕೆ ಪೊಟೆನ್ಷಿಯಲ್ಲು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ, ಪಾಸಿಟಿವ್ ಪ್ಲಸ್ 0.34 ವೋಲ್ಟ್ಸ್. ಇದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್. ಇದು ಸ್ಟ್ಯಾಂಡರ್ಡ್ ನಾವು ಸ್ಟ್ಯಾಂಡರ್ಡ್ ಆಗಿ ಅದನ್ನು ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್ಸ್ ಮುಖಾಂತರ ಕಂಡುಹಿಡ್ಕೊಂಡಿರೋದು. ದ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಜಿಂಕ್ ಎಲೆಕ್ಟ್ರೋಡ್ ಅಟ್ ಎ ಗಿವನ್ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಕಂಡೀಷನ್ಸ್ ಇಟ್ ಈಸ್ ಈಕ್ವಲ್ ಟು -0.76 volts and for the copper it is equal to plus 0.34 volts ಅಂತ ಹೇಳ್ತಾನೆ. ನೆಕ್ಸ್ಟು ಇನ್ನೊಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ತಗೊಂಡಾಗ ಅದಕ್ಕೆ ಇನ್ನೊಂದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಇನ್ನೊಂದನ್ನು ಕರಿತೀವಿ. ಆ್ಯಂಡ್ ವಿಚ್ ಈಸ್ ಡಿನೋಟೆಡ್ ಬೈ ದ ಲೆಟರ್ ದಟ್ ಈಸ್ E0 ಅಂತ ತಗೊಳ್ತೀನಿ. ಇಲ್ಲಿ ನಾಟ್ ಅಂತಲೇ ನೀವು ಫಸ್ಟ್ ಇಯರಿಂದ ನೋಡಿದಿರಿ. ನಾಟ್ ಅಂತ ಬರ್ಕೊಂಡಾಗ ಅದನ್ನು ಸ್ಟ್ಯಾಂಡರ್ಡ್ ಸೆಟ್ ಆಫ್ ಕಂಡೀಷನ್ಸ್ ಅಂತ ಹೇಳ್ತಾನೆ. ಹಾಗಿದೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತಂದರೆ ಏನು? ಸೊ ವಾಟ್ ಇಸ್ ದ ಡೆಫಿನೇಷನ್ ಆಫ್ ದಟ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್? ನೋಡಿ ಇಷ್ಟೇ, ಡೆಫಿನೇಷನ್ ಇಸ್ ದ ಸೇಮ್, ಜಸ್ಟ್ ಒಂಚೂರು ಚೇಂಜ್ ಮಾಡ್ಕೊಳ್ತೀನಿ ಅಷ್ಟೇ. ಏನು ಅಂತಂದರೆ ದ ಪೊಟೆನ್ಷಿಯಲ್ ಡೆವಲಪ್ಡ್ ಅಟ್ ದ ಸರ್ಫೇಸ್ ಆಫ್ ಎನ್ ಎಲೆಕ್ಟ್ರೋಡ್ ವಿಚ್ ಈಸ್ ಇನ್ ಈಕ್ವಿಲಿಬ್ರಿಯಮ್ ವಿತ್ 1 molar ಸೊಲ್ಯೂಷನ್ ಆಫ್ ಇಟ್ಸ್ ಓನ್ ಅಯಾನ್. ನೋಡಿ ಇದು ಸ್ಪೆಸಿಫಿಕ್ ಕಂಡೀಷನ್. ದ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಅಂತ ಹೇಳ್ತಾನಲ್ಲ, ನಾನೊಂದು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನು ತಗೊಂಡಲ್ಲ, ಆ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಕಾನ್ಸಂಟ್ರೇಷನ್ ಆಲ್ವೇಸ್ ವಿ ನೋ ದಟ್ ಇನ್ ಕೆಮಿಸ್ಟ್ರಿನಲ್ಲಿ ನಾವು ಒಂದು ಸೊಲ್ಯೂಷನ್ ತೊಗೊಂಡಾಗ ಅದನ್ನು ಮೋಲಾರ್ ಕಾನ್ಸಂಟ್ರೇಷನಲ್ಲಿ ತೊಗೊಂಡಿರ್ತೀವಿ. ಇಲ್ಲಿ ಸ್ಟ್ಯಾಂಡರ್ಡ್ ಅಂತ ಬಂದಾಗ ಒಂದು ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ತೊಗೊಳ್ತಾ ಇದ್ದೀನಿ, ಸ್ಟ್ಯಾಂಡರ್ಡ್ ಕಾನ್ಸಂಟ್ರೇಷನನ್ನು ತೊಗೊಳ್ತಾ ಇದ್ದೀನಿ. ಸ್ಟ್ಯಾಂಡರ್ಡ್ ಕಾನ್ಸಂಟ್ರೇಷನ್ ಅಂತಲೇ ಆಲ್ವೇಸ್ ವಿ ನೀಡ್ ಟು ಟೇಕ್ ದ ಕಾನ್ಸಂಟ್ರೇಷನ್ ಆಫ್ ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಆ್ಯಸ್ 1 molar solution. Therefore, the potential which is developed at the surface of an electrode which is in equilibrium with 1 molar solution of its own ions at a temperature condition of 298 Kelvin, that means 25 degrees centigrade, ಇದು ಸ್ಟ್ಯಾಂಡರ್ಡ್ ಟೆಂಪರೇಚರ್, ಆ್ಯಂಡ್ ಅಟ್ 1 atmospheric pressure ಅಂತ ಹೇಳ್ತಾನೆ. 1 atmospheric pressure ಅಂತಂದರೆ ಅಟ್ ದ ನಾರ್ಮಲ್ atmospheric pressure condition. And in such a condition only whatever the potential which is developed at the surface of the electrode and it is called as standard electrode potential ಅಂತ ಕರೀತಾನೆ. ಇದು ಸ್ಟ್ಯಾಂಡರ್ಡ್ ಕಂಡೀಷನ್ಸಲ್ಲಿ. ಬೇರೆ ಬೇರೆ ಕಂಡೀಷನ್ಸಲ್ಲಿ ನಮಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಬೇರೆ ಬೇರೆ ವೇರಿ ಆಗ್ತಾ ಹೋಗುತ್ತೆ. ಬಟ್ ಆಲ್ವೇಸ್ ನಾವು ಎಲ್ಲ ಮೆಟಲ್ಸನ್ನು ಅಥವಾ ಯಾವುದೇ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರೋಡ್ ಅಂತ ತೊಗೊಂಡಾಗ ಎಲ್ಲ ಎಲೆಕ್ಟ್ರೋಡ್ಗೂ ನಾವು ಒಂದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಅಂತ ನಾವು ಪಟ್ಟಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದು ಎಲ್ಲಿಂದ ಸಿಗುತ್ತೆ ಅಂತಂದರೆ ಅದನ್ನು ಎಲ್ಲ ಎಲೆಕ್ಟ್ರೋಡ್ ಸಿಸ್ಟಮನ್ನು ಒಂದೇ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಕಂಡೀಷನ್ಸಲ್ಲಿ ತೊಗೊಂಡು ಅದರದ್ದು ಪೊಟೆನ್ಷಿಯಲನ್ನು ಮೆಜರ್ ಮಾಡಿದಾಗ ಆ್ಯಂಡ್ ಪ್ರತಿಯೊಂದು ಎಲೆಕ್ಟ್ರೋಡ್ಗೆ ಬೇರೆ ಬೇರೆ ಎಲೆಕ್ಟ್ರೋಡ್ಗೆ ನಮಗೆ ಬೇರೆ ಬೇರೆ ಸೊ ನಮಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಬರುತ್ತೆ. ಆ್ಯಂಡ್ ದಟ್ ಎಲೆಕ್ಟ್ರೋಡ್ potential values they are called as standard electrode potential values ಅಂತ ಹೇಳ್ತಾನೆ. ಮತ್ತೆ ರಿಪೀಟ್ ಮಾಡ್ತಾ ಇದೀನಿ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಮೀನ್ಸ್ which is nothing but the potential which is developed at the surface of an electrode which is in equilibrium with 1 molar solution of its electrolyte or of its own ions at 298 Kelvin and 1 atmospheric pressure is called as standard electrode potential and which is denoted by E0 ಅಂತ ಹೇಳ್ತಾನೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾನೆ ಇಲ್ಲಿ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಜಿಂಕ್ ಎಲೆಕ್ಟ್ರೋಡ್. ಈಗ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ತೊಗೊಂಡ್ರೆ ನಾನು ಇಲ್ಲಿ ಏನು ಬರ್ಕೊಂಡಿದ್ದೀನಿ ಅದನ್ನೇ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳ್ತಾನೆ. ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಜಿಂಕ್ ಎಲೆಕ್ಟ್ರೋಡ್ ವಿಚ್ ಈಸ್ ಈಕ್ವಲ್ ಟು ದಟ್ ಈಸ್ ದ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಜಿಂಕ್ ಎಲೆಕ್ಟ್ರೋಡ್ ಅಟ್ 1 molar concentration and at 298 Kelvin and 1 atmospheric pressure condition ಅಂತ ತಗೊಂಡಾಗ ಇಟ್ ಈಸ್ ಈಕ್ವಲ್ ಟು -0.76 volts. Similarly, the electrode potential of copper electrode, that is the standard electrode potential of copper electrode, it is equal to positive, that is plus 0.34 volts. And that is all about the standard electrode potential anta ಹೇಳ್ತಾನೆ. And now the next bit of the topic ಅಂತ ತಗೊಂಡ್ರೆ ಇನ್ನೊಂದು, ಸೊ ಇಲ್ಲಿ ಇನ್ನೊಂದು ಸೆಲ್ ಪೊಟೆನ್ಷಿಯಲ್ ಅಂತ ಹೇಳ್ತಾನೆ.
ಆ್ಯಕ್ಚುಲಿ ಸೆಲ್ ಪೊಟೆನ್ಷಿಯಲ್ನ ನಿಮ್ಗೆ ಆಮೇಲೆ ಹೇಳ್ಬೇಕಾಗಿತ್ತು. ಸೊ ಇಲ್ಲಿ ಮೊದಲೇ ಹಾಕ್ಬಿಟ್ಟಿದ್ದೀನಿ. ಸೊ ವಾಟ್ ಇಸ್ ದಿಸ್ ಸೆಲ್ ಪೊಟೆನ್ಷಿಯಲ್ ಅಂತಂದರೆ ಏನು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಎಲೆಕ್ಟ್ರೋಡ್ಸ್ ಆಫ್ ಎ ಗ್ಯಾಲ್ವಾನಿಕ್ ಸೆಲ್ ವಿಚ್ ಈಸ್ ಕಾಲ್ಡ್ ಅಸ್ ಸೆಲ್ ಪೊಟೆನ್ಷಿಯಲ್ ಅಂತ ಹೇಳ್ತಾನೆ. ಗೊತ್ತಾಗ್ತಿದೆಯಲ್ಲ? ದ ಸೆಲ್ ಪೊಟೆನ್ಷಿಯಲ್ ಆಫ್ ಇ ಸೆಲ್ ವಿಚ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಇ ಸೆಲ್ ಇಟ್ ಈಸ್ ಈಕ್ವಲ್ ಟು ಇ ಕ್ಯಾಥೋಡ್ ಮೈನಸ್ ಇ ಆ್ಯನೋಡ್ ಅಂತ ತೊಗೊಂಡಿದ್ದೀನಿ. ಈ ಸೆಲ್ ದಟ್ ಈಸ್ ಈ ಸೆಲ್ ಅಂತಂದರೆ ಇಟ್ ಈಸ್ ಈಕ್ವಲ್ ಟು ಸೆಲ್ ಪೊಟೆನ್ಷಿಯಲ್. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬದಲು ಇಲ್ಲಿ ನಾನು ಎಲೆಕ್ಟ್ರೋಡ್ ಜಾಗಕ್ಕೆ ನಾನು ಸೆಲ್ ಅಂತ ತೊಗೊಂಡೆ. ಸೆಲ್ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ನಿಮಗೆ ಯಾಕೆ ಇಲ್ಲಿ ಸೆಲ್ ತೊಗೊಂಡೆ ಅಂತ ನಿಮಗೆ ಹೇಳ್ತೀನಿ. ದ ಸೆಲ್ ಪೊಟೆನ್ಷಿಯಲ್ ಇಟ್ ಈಸ್ ಈಕ್ವಲ್ ಟು ಸೊ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ ಎಲೆಕ್ಟ್ರೋಡ್ ಮೈನಸ್ ಪೊಟೆನ್ಷಿಯಲ್ ಆಫ್ ಆ್ಯನೋಡ್ ಎಲೆಕ್ಟ್ರೋಡ್ ಆರ್ ಇ ಕ್ಯಾಥೋಡ್ ಮೈನಸ್ ಇ ಆ್ಯನೋಡ್ ಆರ್ ಈ ಸೆಲ್ ಇಟ್ ಈಸ್ ಈಕ್ವಲ್ ಟು ಇ ಆಫ್ ಆರ್ ಎಚ್ ಸೈಡ್ ಎಲೆಕ್ಟ್ರೋಡ್ ಆರ್ ಎಚ್ ಇ ಅಂತ ಅದು ಕಾಣ್ತಾ ಇಲ್ಲ ನಿಮಗೆ, ಇ ಅಂತ ಅಂದ್ಕೊಳ್ಳೋದು ಆರ್ ಎಚ್ ಇ ಮೈನಸ್ ಇ ಆಫ್ ಎಲ್ ಎಚ್ ಇ. ಆರ್ ಎಚ್ ಇ ಅಂತಂದರೆ ರೈಟ್ ಹ್ಯಾಂಡ್ ಎಲೆಕ್ಟ್ರೋಡ್ ಮೈನಸ್ ಎಲ್ ಎಚ್ ಇ ಆಫ್ ಎಲ್ ಎಚ್ ಇ ಲೆಫ್ಟ್ ಹ್ಯಾಂಡ್ ಎಲೆಕ್ಟ್ರೋಡ್ ಲೈಕ್ ದಿಸ್. ಸೊ ದೇರ್ಫೋರ್ ಈ ಸೆಲ್ ಪೊಟೆನ್ಷಿಯಲ್ ಅಂತಂದರೆ ಏನು, ಇದನ್ನು ಫಸ್ಟು ಸೆಲ್ ಅಂತಂದರೆ ಏನು ಅನ್ನೋದನ್ನು ಹೇಳ್ಬಿಟ್ಟು ನಿಮಗೆ ಆಮೇಲೆ ಹೇಳ್ತೀನಿ. ಈಗ ನೋಡಿ ಸೆಲ್ ಪೊಟೆನ್ಷಿಯಲ್ ಅಂತಂದರೆ ಏನು ಅಂತಂದರೆ ನಾನು ಹೇಳಿದೆ ನಿಮಗೆ ಎರಡು ಎಲೆಕ್ಟ್ರೋಡ್ ಸಿಸ್ಟಮನ್ನು ತೊಗೊಂಡೆ. ನೋಡಿ ಇದು ಒಂದು ಎಲೆಕ್ಟ್ರೋಡ್ ಸಿಸ್ಟಮು. ಯಾವುದು? ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಎರಡು ಎಲೆಕ್ಟ್ರೋಡನ್ನು ತೊಗೊಂಡೆ. ಸೊ ಒಂದು ಕಡೆಗೆ ನಾನೇನು ಮಾಡಿದೆ, ಒಂದು ಕಡೆಗೆ ನಾನು ಒಂದು ಎಲೆಕ್ಟ್ರೋಡನ್ನ ತೊಗೊಳ್ತಾ ಇದ್ದೀನಿ. ಸೊ ಯಾವ ಎಲೆಕ್ಟ್ರೋಡ್ ತೊಗೊಳ್ತಾ ಇದ್ದೀನಿ ಅಂತಂದರೆ ಇದೊಂದು ತೊಗೊಂಡೆ ನೋಡಿ. ಫಾರ್ ಎಕ್ಸಾಂಪಲ್ ಇದು ಕಾಪರ್ ಎಲೆಕ್ಟ್ರೋಡ್. ಇದನ್ನು ರೈಟ್ ಹ್ಯಾಂಡ್ ಸೈಡ್ಗೆ ಇಟ್ಕೊಂಡೆ. ಕಾಪರ್ ಎಲೆಕ್ಟ್ರೋಡ್ ಆರ್ ಕಾಪರ್ ಮೆಟಲ್ ರಾಡ್ ವಿಚ್ ಈಸ್ ಪ್ಲೇಸ್ಡ್ ಇನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಇದು ಒಂದು ಎಲೆಕ್ಟ್ರೋಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಸೊ ಇನ್ನೊಂದು ಕಡೆಗೆ ನಾನು ತೊಗೊಂಡಿದ್ದೀನಿ ಲೆಫ್ಟ್ ಸೈಡಿಗೆ, ಇದು ಇನ್ನೊಂದು ಎಲೆಕ್ಟ್ರೋಡ್ ಸಿಸ್ಟಮ್ ತೊಗೊಂಡೆ. ವೆನ್ ಎ ಜಿಂಕ್ ಮೆಟಲ್ ರಾಡ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್. ನೋಡಿ ಎರಡನ್ನೂ ಸಪ್ರೇಟಾಗಿ ತೊಗೊಂಡ್ರೆ ಇದು ಒಂದು ಎಲೆಕ್ಟ್ರೋಡು, ಇದು ಇನ್ನೊಂದು ಎಲೆಕ್ಟ್ರೋಡು. ಇದೆರಡನ್ನೂ ಕಂಬೈನ್ ಮಾಡಿದ್ರೆ ನಾನೀಗ ಇದೆರಡನ್ನು ನಾನೇನು ಮಾಡ್ತಾಯಿದ್ದೀನಿ, ಕಂಬೈನ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಅಂತಂದರೆ ಎಕ್ಸ್ಟರ್ನಲಿ ದೀಸ್ ಟು ಎಲೆಕ್ಟ್ರೋಡ್ ದೇ ಆರ್ ಕನೆಕ್ಟೆಡ್ ಟು ಎ ವೋಲ್ಟಾಮೀಟರ್ ಆರ್ ಗ್ಯಾಲ್ವನೋಮೀಟರ್ ಲೈಕ್ ದಿಸ್. ಇದೆರಡೂ ಸೆಲ್ಲನ್ನು ಒಟ್ಟಿಗೆ ಕಂಬೈನ್ ಮಾಡ್ತಾಯಿದ್ದೀನಿ, ಅಂದರೆ ಒಂದಕ್ಕೊಂದು ಕನೆಕ್ಟ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಅಂತಂದರೆ ಎಕ್ಸ್ಟರ್ನಲಿ ದ ಟೂ ಎಲೆಕ್ಟ್ರೋಡ್ ಸಿಸ್ಟಮ್ ದೇ ಆರ್ ಸೊ ಕನೆಕ್ಟೆಡ್ ವಿತ್ ಈಚ್ ಅದರ್ ಬೈ ಮೀನ್ಸ್ ಆಫ್ ಯೂಸಿಂಗ್ ಎ ಗ್ಯಾಲ್ವನೋಮೀಟರ್ ಆರ್ ಅ ಮೀಟರ್ ಆರ್ ಫಾರ್ ಎಕ್ಸಾಂಪಲ್ ವೋಲ್ಟಾಮೀಟರ್. And internally these two electrodes they are connected. ಅಂದರೆ ನೋಡಿ ಎರಡು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸನ್ನು ನಾನು ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ ಬೈ ಮೀನ್ಸ್ ಆಫ್ ಯೂಸಿಂಗ್ ಎ ಯು ಶೇಪ್ಡ್ ಗ್ಲಾಸ್ ಟ್ಯೂಬ್ ವಿಚ್ ಈಸ್ ಕಾಲ್ಡ್ ಆಸ್ ಸಾಲ್ಟ್ ಬ್ರಿಡ್ಜ್ ಅಂತ ಕರಿತೀವಿ. ಏನಂಗಂದರೆ ಸಾಲ್ಟ್ ಬ್ರಿಡ್ಜ್ ಅಂತಂದರೆ ಏನು ಅಂತ ನಿಮಗೆ ಮುಂದೆ ಹೇಳ್ತೀನಿ. Therefore, when the two electrode systems when they are combined with each other, when they are connected to each other externally, when they are connected by means of meter, and internally when they are connected by means of using a salt bridge. And ಇವಾಗ ನನಗೆ ಏನು ಬಂತಲ್ಲ, ಇಲ್ಲೊಂದು ಯೂನಿಟ್ ಅಂತ ಏನು ಬಂತಲ್ಲ, ಒಂದು ಸಿಸ್ಟಮ್ ಏನು ಬಂತಲ್ಲ, ಆ್ಯಂಡ್ ದಿಸ್ ಸಿಸ್ಟಮ್ ಯೂಶಲಿ ಇಟ್ ಈಸ್ ಕಾಲ್ಡ್ ಆಸ್ ಗ್ಯಾಲ್ವನಿಕ್ ಸೆಲ್ ಅಂತ ಹೇಳ್ತಾನೆ. ಇಟ್ ಈಸ್ ಕಾಲ್ಡ್ ಆಸ್ ಗ್ಯಾಲ್ವನಿಕ್ ಸೆಲ್. ಆ್ಯಂಡ್ ಇನ್ ದಿಸ್ ಗ್ಯಾಲ್ವನಿಕ್ ಸೆಲ್ಲಲ್ಲಿ ಒಂದು ವೋಲ್ಟೇಜ್ ಅಂತ ಬರುತ್ತೆ, ಅಥವಾ ಇಲ್ಲೊಂದು ಪೊಟೆನ್ಷಿಯಲ್ ಬರುತ್ತೆ. ಸೊ ದಟ್ ಪೊಟೆನ್ಷಿಯಲ್ ಆಫ್ ಎ ಗ್ಯಾಲ್ವನಿಕ್ ಸೆಲ್, ಆ್ಯಂಡ್ ಯೂಶಲಿ ಇದನ್ನು ಇಲ್ಲಿ ತೋರಿಸುತ್ತೆ ಇಲ್ಲಿ ಪೊಟೆನ್ಷಿಯಲ್ಲು. ಸೊ ಆ ಗ್ಯಾಲ್ವನಿಕ್ ಸೆಲ್ದು ಪೊಟೆನ್ಷಿಯಲ್ ಏನು ಬರುತ್ತೆ, ಆ್ಯಂಡ್ ದಟ್ ಗ್ಯಾಲ್ವನಿಕ್ ಸೆಲ್ ಪೊಟೆನ್ಷಿಯಲ್ ವಿಚ್ ಈಸ್ ಕಾಲ್ಡ್ ಆಸ್ ಸೆಲ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಈ ಸೆಲ್ ಪೊಟೆನ್ಷಿಯಲ್ ಏನು ಅಂತ ನಾನಲ್ಲಿ ಡೆಫಿನಿಷನ್ ತೋರಿಸಿದ್ದೀನಿ, ಗೊತ್ತಾಯ್ತಲ್ಲ. ಹಾಗಿದ್ರೆ ಇಲ್ಲಿ ಸೆಲ್ ಪೊಟೆನ್ಷಿಯಲ್ ಅಂತಂದರೆ ಏನು ಅಂತಂದರೆ ಇಷ್ಟ, ಇಟ್ ಇಸ್ ವೆರಿ ಸಿಂಪಲ್. ಈಗ ಜನರಲ್ ಆಗಿ ನಾವು ಪ್ರತಿಯೊಂದು ಒಂದೊಂದು ಎಲೆಕ್ಟ್ರೋಡ್ನ ತೊಗೊಂಡಾಗ ಒಂದೊಂದು ಎಲೆಕ್ಟ್ರೋಡ್ಗೂ ಒಂದೊಂದು ಡೆಫಿನೆಟ್ ಪೊಟೆನ್ಷಿಯಲ್ ಬರುತ್ತೆ ಅಂತ ನಿಮಗೆ ಹೇಳಿದೆ ನಾನು ಅಲ್ವಾ. ಅಂದರೆ ನಾನಿಲ್ಲಿ ಯಾವ್ದು ತೊಗೊಂಡೆ, ಒಂದು ಜಿಂಕ್ ಎಲೆಕ್ಟ್ರೋಡ್ ತೊಗೊಂಡೆ, ಅದಾದಮೇಲೆ ಇಲ್ಲಿ ಜಿಂಕ್ ಎಲೆಕ್ಟ್ರೋಡ್ ತೊಗೊಂಡೆ ಲೆಫ್ಟ್ ಸೈಡ್ನಲ್ಲಿ, ಅದಕ್ಕೆ ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬರುತ್ತೆ. ರೈಟ್ ಸೈಡ್ನಲ್ಲಿ ಕಾಪರ್ ಇದೆ, ಅದಕ್ಕೊಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬರುತ್ತೆ. ಇವೆರಡನ್ನು ಒಟ್ಟಿಗೆ ಕಂಬೈನ್ ಮಾಡಿದೆ ನೋಡಿ. ಕಂಬೈನ್ ಮಾಡಿದಾಗ ಒಂದು ಸೆಲ್ ಬಂತು, ಈ ಸೆಲ್ಗೆ ಒಂದು ಪೊಟೆನ್ಷಿಯಲ್ ಬರುತ್ತೆ. ಆ ಪೊಟೆನ್ಷಿಯಲ್ನ ನಾವು ಇಲ್ಲಿ ಸೆಲ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಆ ಸೆಲ್ ಪೊಟೆನ್ಷಿಯಲ್ ಅಂತಂದರೆ ಏನು ಅಂತಾನೆ, ಇಟ್ ಈಸ್ ನಥಿಂಗ್ ಬಟ್ ದ ಸೆಲ್ ಪೊಟೆನ್ಷಿಯಲ್ ಈ ಸೆಲ್ ಅಂತ ಬರ್ಕೊಂಡ್ರೆ, ವಾಟ್ ಇಸ್ ದಿಸ್ ಈ ಸೆಲ್ ಅಂತಂದರೆ ಇಟ್ ಈಸ್ ಈಕ್ವಲ್ ಟು ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ದ ರೈಟ್ ಹ್ಯಾಂಡ್ ಸೈಡ್ ಎಲೆಕ್ಟ್ರೋಡ್. ನೋಡಿ ರೈಟ್ ಸೈಡ್ನಲ್ಲಿ ನಾನು ಕಾಪರ್ ಎಲೆಕ್ಟ್ರೋಡ್ನ ತೊಗೊಂಡಿದ್ದೀನಲ್ಲ, ಸೊ ಅದಕ್ಕೆ ಏನು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬರುತ್ತೆ ಅದನ್ನು ಫಸ್ಟು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್
ಕ್ಯಾಥೋಡ್ ಅಥವಾ ಇದನ್ನು ರೈಟ್ ಹ್ಯಾಂಡ್ ಸೈಡ್ ಎಲೆಕ್ಟ್ರೋಡ್ ಅಂತ ಹೇಳ್ತೀನಿ. ಕ್ಯಾಥೋಡ್ ಅಂತ ಯಾಕೆ ಕರಿತೀನಿ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ದಟ್ ಮೈನಸ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ದ ಲೆಫ್ಟ್ ಹ್ಯಾಂಡ್ ಸೈಡ್ electrode potential of the left hand side electrode, it is equal to minus ELHE. And the difference between these two electrode potential, the difference between the electrode potential of the right hand side electrode minus electrode potential of the left hand side electrode, and it is equal to the total potential of the cell or the total cell potential of a galvanic cell ಅಂತ ಹೇಳ್ತಾನೆ. ಅರ್ಥ ಆಗಿದೆಯಲ್ಲ ನಿಮಗೆ? ಇದು ಸೆಲ್ ಪೊಟೆನ್ಷಿಯಲ್ಗೆ ಡೆಫಿನಿಷನ್ನು. ಯಾವಾಗ ಬರುತ್ತೆ ಇದು ಸೆಲ್ ಪೊಟೆನ್ಷಿಯಲ್ ಅಂತಾನೆ? ಸೊ ರಿಮೆಂಬರ್ ಒನ್ ಥಿಂಗ್, ಸೆಲ್ ಪೊಟೆನ್ಷಿಯಲ್ ಅಂತಾನೆ ಇಟ್ ಈಸ್ obtained when a galvanic cell when it is set up. ಒಂದು ಗ್ಯಾಲ್ವನಿಕ್ ಸೆಲ್ಲನ್ನು ಸೆಟಪ್ ಮಾಡಿದಾಗ ನನಗಲ್ಲೊಂದು ಸೆಲ್ಗೆ ಒಂದು ಪೊಟೆನ್ಷಿಯಲ್ ಬರುತ್ತೆ. ಅದು ಸೆಲ್ ವೋಲ್ಟೇಜ್ ಅಂತ ಕರಿತೀವಿ. ಪೊಟೆನ್ಷಿಯಲ್ ಅಂತಂದರೆ ಜಾಸ್ತಿ ತಲೆ ಕೆಡಿಸ್ಕೊಂಡು, ಪೊಟೆನ್ಷಿಯಲ್ ಅಂತಲೇ ನಾವು ವೋಲ್ಟೇಜ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ. ವೋಲ್ಟೇಜ್ ಅಂದರೆ ಕರೆಂಟನ್ನು ಮೆಜರ್ ಮಾಡೋದಕ್ಕೆ ನಾವು ವೋಲ್ಟೇಜನ್ನು ಒಂದು ಯೂನಿಟಿಂದ ಎಕ್ಸ್ಪ್ರೆಸ್ ಮಾಡ್ತೀವಲ್ವ, ಆ ವೋಲ್ಟೇಜ್ ಮೇಲೆ ನಾವಿಲ್ಲಿ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಅಂದರೆ ಒಂದು ಗ್ಯಾಲ್ವನಿಕ್ ಸೆಲ್ಲಲ್ಲಿ ನಮಗೊಂದು ಸರ್ಟನ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಅಥವಾ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಅಮೌಂಟ್ ಆಫ್ ಕರೆಂಟ್ ಎಷ್ಟು ಪ್ರೊಡ್ಯೂಸ್ ಆಯಿತು ಅನ್ನೋದನ್ನು ಇನ್ ಟರ್ಮ್ಸ್ ಆಫ್ ಸೆಲ್ ಪೊಟೆನ್ಷಿಯಲ್, ಇನ್ ಟರ್ಮ್ಸ್ ಆಫ್ ಸೆಲ್ ವೋಲ್ಟೇಜ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ದಟ್ ಸೆಲ್ ವೋಲ್ಟೇಜ್ ಅಥವಾ ಸೆಲ್ ಪೊಟೆನ್ಷಿಯಲ್ ಅಂತಾನೆ ಇಟ್ ಈಸ್ ನಥಿಂಗ್ ಬಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಎಲೆಕ್ಟ್ರೋಡ್ಸ್ ಆರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಎಲೆಕ್ಟ್ರೋಡ್ಸ್ ಆಫ್ ಎ ಗ್ಯಾಲ್ವನಿಕ್ ಸೆಲ್ ವಿಚ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳ್ತಾನೆ. ದಟ್ಸ್ ಇಟ್. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆ್ಯಂಡ್ ಸೆಲ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಬೇಸಿಕ್ ಥಿಂಗ್ಸ್ ರಿಗಾರ್ಡಿಂಗ್ ದಿಸ್ ಗ್ಯಾಲ್ವನಿಕ್ ಸೆಲ್ ಅಂತ ಹೇಳ್ತಾನೆ. ಇದಾದಮೇಲೆ ನೆಕ್ಸ್ಟ್ ಗ್ಯಾಲ್ವನಿಕ್ ಸೆಲ್ ಅಂತಂದರೆ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಹೆಂಗೆ ಬರುತ್ತೆ ಗ್ಯಾಲ್ವನಿಕ್ ಸೆಲ್ ಅಂತ. ನೆಕ್ಸ್ಟ್ ಆ ಗ್ಯಾಲ್ವನಿಕ್ ಸೆಲ್ಲನ್ನು ಯಾವ ರೀತಿ ಸೆಟಪ್ ಮಾಡೋದು. ಸೊ ಸೆಟಪ್ ಮಾಡಿದ್ಮೇಲೆ ಅದಕ್ಕೆ ಸೆಲ್ ಪೊಟೆನ್ಷಿಯಲು ರೆಪ್ರೆಸೆಂಟೇಷನ್ ಮಾಡೋದು ಹೆಂಗೆ, ಅಲ್ಲಿ ಏನು ರಿಯಾಕ್ಷನ್ ಆಗುತ್ತೆ ಗ್ಯಾಲ್ವನಿಕ್ ಸೆಲ್ನಲ್ಲಿ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದೇರ್ಫೋರ್ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ಇಷ್ಟರ ಸಮೇತ ಅಂದರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆ್ಯಂಡ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋ ಪೊಟೆನ್ಷಿಯಲ್ ಆ್ಯಂಡ್ ಸೆಲ್ ಪೊಟೆನ್ಷಿಯಲ್ ಇಷ್ಟನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ ದ ನೆಕ್ಸ್ಟ್ ಕ್ಲಾಸ್ನಲ್ಲಿ ಲೆಟ್ ಮಿ ಕಂಟಿನ್ಯೂ ವಿತ್ ದ ಫರ್ದರ್ ಬಿಟ್ ಆಫ್ ದ ಟಾಪಿಕ್ಸ್. ಆ್ಯಂಡ್ ವಿತ್ ಆಲ್ ದಿಸ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇದ್ದೀನಿ ಕಣಪ್ಪ.